ಏನು ಮಾಡ್ತೀವಿ ರಾಕ್ಷಸರು ಅಂದರೆ ಈ ಸಿನಿಮಾದಲ್ಲಿ ತೋರಿಸ್ತಾರ ಕೊರೆಯಲ್ಲಿ ಬಿಟ್ಕೊಂಡು ಏನು ಚಿತ್ರವಾಗಿ ಅಂಥವ್ರು ರಾಕ್ಷಸರು ಅನ್ಕೊಂಡಿದ್ವಿ. ಅಲ್ಲ, ನಾವುಗಳೇ ರಾಕ್ಷಸರು. ಹೇಳಿದ್ನಲ್ಲ, ಹಿರಣ್ಯಕಶಿಪು ದುಡ್ಡು ಬಂಗಾರ ಇದರಲ್ಲಿ ಯಾರ್ಯಾರಿಗೆ ಆಸಕ್ತಿ ಇದೆಯೋ ಪ್ರೀತಿ ಇದೆಯೋ ಅವರೆಲ್ಲ ಹಿರಣ್ಯಕಶಿಪುಗಳು. ಪಂಚಕರ್ಮೇಂದ್ರಿಯ ಪಂಚಜ್ಞಾನೇಂದ್ರಿಯ ಯಾರ್ಯಾರು ವ್ಯವಹಾರ ಮಾಡ್ತೀಯಾರೋ ಅದೇ ನಾನು ಅಂದ್ಕೊಂಡು ಅವರೇ ರಾವಣರು. ಅದು ಕಾರಣ ನಾವೇ ಇದರಲ್ಲಿ ನಮ್ಮಲ್ಲಿರ್ತಕ್ಕಂಥ ರಾಕ್ಷಸಿ ಗುಣಗಳು ಸಾಕಷ್ಟನ್ನು ಹೇಳಿ ಕೃಷ್ಣ ಪರಮಾತ್ಮ ಕೊನೆಗೆ ಕಾಮ ಕ್ರೋಧ ಲೋಭ ಈ ಮೂರು ರಾಕ್ಷಸಿ ಗುಣಗಳು ಅಂತ ಹೇಳಿ, ಅಷ್ಟೇ ಅಲ್ಲ ಅದನ್ನು ಮತ್ತೆ ಆ ಮೂರನ್ನು ವಿವರಣೆ ಮಾಡಬೇಕಾದ್ರೆ 9 ಸಲ ಆ ರಾಕ್ಷಸಿ ಸಂಪತ್ತನ್ನು ನಮ್ಗೆ ಹೇಳಬೇಕಾದ್ರೆ 9 ಸಲ ಕಾಮ ಅನ್ನತಕ್ಕಂಥದ್ದನ್ನೇ ಉಪಯೋಗಿಸ್ತಾರೆ. ಕಾಮ ಹೈತುಕಂ, ಕಾಮಮಾಶ್ರಿತ್ಯ, ಕಾಮಭೋಗ ಪರಮಾಹ, ಕಾಮಕ್ರೋಧಪರಾಯಣ, ಕಾಮಭೋಗಾರ್ಥಂ, ಕಾಮಭೋಗೇಶು, ಕಾಮಂ ಕಾಮಃ ಅವ್ರ ಕಾಮಕಾರತಃ. ಈ ರೀತಿ ಆಸೆ ಅನ್ನತಕ್ಕಂಥದ್ದನ್ನೇ ರಾಕ್ಷಸಿ ಗುಣದಲ್ಲಿ ಪ್ರಾಧಾನ್ಯವಾಗಿ ತಗೊಂಡಿದ್ದಾರೆ. ಮಕ್ಕಳೇ, ಆ ಫೋನು ಆಫ್ ಮಾಡ್ಬಿಟ್ಟು ಗೌರ್ ಇಟ್ಕೊಂಡು ಕೂತ್ಕೊಂಡು ರೆಕಾರ್ಡ್ ಮಾಡ್ತೀರೇನು? ಮಾಡಿ ಇಲ್ಲಿಟ್ವಾ, ಇಲ್ಲಿಲ್ವಾ? ಸೊ ಹಾಗೇನು ಹೇಳಿದ್ರು ಸರಿ, ಸುಮ್ಮನೆ ಅದನ್ನೇ ಆಡ್ಕೊಂಡಿದ್ರೆ ಇಲ್ಲಿ ಇನ್ನು ಆರಾಮಾಗಿ ಕೇಳಿ. ಸೊ ಆಸೆ ಅನ್ನತಕ್ಕಂಥದ್ದೇ ಮನುಷ್ಯನ ಎಲ್ಲ ದುಃಖಕ್ಕೂ ಮೂಲ. ನಾನು ನನ್ನ ಆಸೆಗಳು ಸಾಮಾನ್ಯ ಪ್ರಪಂಚದಲ್ಲಿ, ಇಡೀ ಪ್ರಪಂಚದಲ್ಲಿ ನಮ್ಮ ಅಭಿಪ್ರಾಯದಲ್ಲಿ ಏನಿದೆ ಅಂದರೆ ಆಸೆಯಿಂದಲೇ ಜೀವನ ಅಂತ ಉಪದೇಶ ಮಾಡ್ತಿರ್ತಾರಲ್ಲ. ಏನಂತ? ಹ್ಯಾವ್ ಎನ್ ಹೈ ಆಂಬಿಷನ್ ಆ್ಯಂಡ್ ವರ್ಕ್ ಫಾರ್ ಇಟ್ ಅಂತ. ಅವರು ದೇವರು ಅಂತ ಪೂಜೆ ಮಾಡ್ತಾರೆ. ಏನು ಹೈ ಆಂಬಿಷನ್ ಅಂದರೆ ಏನು ಅಂತ ಯಾವತ್ತೂ ಹೇಳಿಲ್ಲ ಆ ಮನುಷ್ಯ. ಮತ್ತು ಕೇಳೋರಿಗೆ ಏನಾಗುತ್ತೆ, ಯಾರು ಪಕ್ಕದ ಮನೆ ಹುಡುಗಿನ ಮದುವೆ, ಅದು ವಿದ್ಯಾರ್ಥಿ ಕೂತ್ಕೊಂಡು ಹೇಳ್ತಿದ್ರು. ಹ್ಯಾವ್ ಎನ್ ಹೈ ಆಂಬಿಷನ್ ಅಂದರೆ ಅವನೇನು ಅರ್ಥ ಮಾಡ್ಕೊಳ್ತಾನೆ, ಪಕ್ಕದ ಮನೆ ಹುಡುಗಿ ಮದುವೆ ಆಗಬೇಕು ಅಂತಿದ್ದೀನಿ, ಅದೇ ಹೈ ಆಂಬಿಷನ್ನು. ಲಾಟ್ರಿ ಟಿಕೆಟು ಅದೇ ಹೈ ಆಂಬಿಷನ್ನು. ಇಂಥದ್ದೇ ಏನನ್ನು ಅರ್ಥ ಮಾಡ್ಕೊಳ್ತಾರೆ. ಅವ್ರು ಯಾವತ್ತೂ ಹೈ ಆಂಬಿಷನ್ಸ್ ಏನು ಅಂತ ಹೇಳಲಿಲ್ಲ. ಆದರೆ ಒಂದು ಆಸೆ ಎಲ್ಲಿ ಕರ್ಕೊಂಡು ಹೋಗುತ್ತೆ ಅಂತ ಹೇಳಲಿಕ್ಕೆ ಸಾಧ್ಯವಿಲ್ಲ. ಭಾಳಷ್ಟು ದೃಷ್ಟಾಂತಗಳು ನೋಡಿದರೆ ನಾವು ಏನೋ ನಾವು ಅದು ಸುಖ ಪಡ್ತೀವಿ ಅಂತೀವಿ, ಮತ್ತು ಇರೋ ಜೀವನನೂ ಹಾಳು ಮಾಡುತ್ತೆ. ಆದ ಕಾರಣ ಮತ್ತು ಈ ಆಸೆಗಳನ್ನು, ಈ ರಾಕ್ಷಸಿ ಪ್ರವೃತ್ತಿಯನ್ನು ತೆಗೆದುಹಾಕೋಬೇಕು. ಏನಪ್ಪ ಮಾಡಬೇಕು ಅಂದರೆ, ಆಸೆಗಳು ಬಿಟ್ಬಿಡು, ಕೋಪನ ಬಿಡು, ಲೋಭ ಬುದ್ಧಿ ಬಿಡು ಅಂತ ಹೇಳ್ಬೋದು ನಾವು. ಬಟ್ ಬಿಡೋಕ್ಕಾಗುತ್ತೋ ಅಂದರೆ ಆಗಲ್ಲ. ಮತ್ತು ಅದಕ್ಕೆ ಕೃಷ್ಣ ಪರಮಾತ್ಮ ಹೇಳ್ತಾರೆ, ಶಂಕರಾಚಾರ್ಯಗಳ ಭಾಷ್ಯ ಬರೀತೇನಂತ, ಯಾರು ಶಾಸ್ತ್ರ ಪ್ರಕಾರ ಜೀವನ ಮಾಡ್ತಾರೋ ಅವರಲ್ಲಿ ರಾಕ್ಷಸಿ ಗುಣ ಹೋಗುತ್ತೆ, ದೈವಿ ಗುಣ ತಾನೇ ಬರುತ್ತೆ ಅಂತ. ಈಗ ಶಾಸ್ತ್ರ ಅಂದರೆ ಯಾವುದು ಅನ್ನತಕ್ಕಂಥ ನಾವು ಸ್ವಲ್ಪ ವಿಚಾರ ಮಾಡಿದ್ರೆ, ಭಾಷ್ಯದಲ್ಲೂ ಶಂಕರಾಚಾರ್ಯ ಹೇಳ್ತಾರೆ, ವೇದಗಳೇ ಶಾಸ್ತ್ರ. ಇಡೀ ಪ್ರಪಂಚದಲ್ಲಿ ಮೊದಲು ವೇದಶಾಸ್ತ್ರನೇ ಇದ್ದಿದ್ದು ನೋಡಿ. ಮತ್ತು ಯಾವುದನ್ನ ಹಿಂದೂ ಸಂಪ್ರದಾಯ ಅಂತಾರೋ, ನಿಜವಲ್ಲ ಆ ಶಬ್ದವೇ ತಪ್ಪು, ಯಾರೋ ತಲೆ ಕಟ್ಕೊಂಡು ಒದ್ದಾಡ್ತಾರೆ. ಸನಾತನ ಸಂಪ್ರದಾಯ, ವೇದೋಕ್ತವಾಗಿರ್ತಕ್ಕ ಸಂಪ್ರದಾಯ, ಅದು ಯಾರಿಂದ ಪ್ರಾರಂಭ ಆಯ್ತಪ್ಪ? ಕ್ರಿಶ್ಚಿಯಾನಿಟಿ ಜೀಸಸ್ಸಿಂದ ಪ್ರಾರಂಭ ಆಯಿತು. ಮೊಹಮ್ಮದ್ ಪೈಗಂಬರಿಂದ ಮುಸ್ಲಿಮ್ಸ್ ಶುರುವಾದರು. ಈ ರೀತಿ ಒಬ್ಬೊವರಿಂದ ಒಂದು ಪ್ರಾರಂಭ ಆಯಿತು ಅಂತ ಹೇಳ್ಬೋದು. ಈ ಸನಾತನ ಸಂಪ್ರದಾಯ ಯಾರಿಂದ ಪ್ರಾರಂಭ ಆಯಿತು? ಸೃಷ್ಟಿನಲ್ಲೇ ಇತ್ತು ಆ ಮಂತ್ರಗಳು, ಆ ವಿದ್ಯೆ ಸೃಷ್ಟಿನಲ್ಲೇ ಇತ್ತು. ಮಹರ್ಷಿಗಳು ಕಂಡುಕೊಂಡು ನಮ್ಗೆ ಹೇಳಿದ್ರು, ಹೌದಾ? ಅದನ್ನೇ ವೇದಗಳು. ಆ ವೇದಗಳು ಏನು ಅನ್ನತಕ್ಕಂಥ ದಿವಸ ನೋಡಿದ್ವಿ. ಮತ್ತು ಅದರಲ್ಲಿ ಕರ್ಮಕಾಂಡ, ಉಪಾಸನಾಕಾಂಡ, ಜ್ಞಾನಕಾಂಡ ಅಂತ ಮೂರಿದೆ. ಕರ್ಮಕಾಂಡ ಅಂದರೆ ಮನುಷ್ಯನಿಗೆ ಸ್ವೇಚ್ಛಾ ಪ್ರವೃತ್ತಿ, ಅದರಲ್ಲಿ ಆಸೆಗಳು ಬರ್ತಿರುತ್ತೆ. ಕೆಲವು ಆಸೆಗಳನ್ನು ಈ ಲೌಕಿಕದಲ್ಲಿ
ನಾವು ಲೌಕಿಕ ಬುದ್ಧಿಯಿಂದ ಲೌಕಿಕ ಸಹಾಯದಿಂದ ಪೂರ್ಣ ಮಾಡ್ಕೋಬೋದು. ಆದರೆ ಇನ್ನೂ ಕೆಲವು ಆಸೆಗಳು ಪೂರ್ಣ ಮಾಡ್ಕೊಳ್ಳಿಕ್ಕಾದ್ರೆ ಹಾಗೆ ಉಳಿದೋಗುತ್ತೆ. ಅದನ್ನು ಬಿಟ್ಬಿಡೋಣ ಅಂದರೆ ಮನಸ್ಸು ಒಪ್ಪಲ್ಲ. ಮತ್ತು ಅದಕ್ಕೇನು ಮಾಡಬೇಕು ಅಂದರೆ ವೇದಗಳನ್ನು ಕೇಳು, ಅಲೌಕಿಕವಾದ ಉಪಾಯವನ್ನು ಹೇಳ್ಕೊಡುತ್ತೆ ವೇದಗಳು ಅಂತಾರೆ. ಅಲೌಕಿಕ ಉಪಾಯವನ್ನು ಹೇಳುತ್ತೆ ವೇದಗಳು. ಯಾವ ರೀತಿ ಹೇಳಿದ್ರೆ ಆ ರೀತಿ ಮಾಡಿದ್ರೆ ನಮಗೆ ಆ ಫಲ ಸಿಗುತ್ತೆ. ಆದರೆ ಫಲ ಸಿಕ್ಕೋ ತನಕ ಅದ್ರಲ್ಲಿ ಸುಖ ಅಂದ್ಕೊಳ್ತೀವಿ. ಫಲ ಸಿಕ್ಕಿದ್ರೆ ಇದು ಪ್ರಯೋಜನ ಇಲ್ಲ, ಇನ್ನೊಂದು ಬೇಕು, ಇದು ಪ್ರಯೋಜನ ಇಲ್ಲ, ಇನ್ನೊಂದು ಬೇಕು. ಈ ರೀತಿ ಜನ್ಮಗಳಲ್ಲಿ ಮಾಡ್ಕೊಂಡೇ ಬಂದಿದ್ದೀವಿ, ಹೌದಾ? ಈ ಜನ್ಮದಲ್ಲಿ ಏನೋ ಒಂದು ಸ್ವಲ್ಪ ಪುಣ್ಯ ಮಾಡಿದ್ದೇನೋ ಇಲ್ಲಿ ಬಂದಿದ್ದೀವಿ. ಆದರೆ ಎಷ್ಟೇ ಕರ್ಮಗಳನ್ನು ಮಾಡಿ ಪ್ರಾಪ್ತಿ ಮಾಡಿಕೊಂಡ್ರು ಸಮಸ್ಯೆ ತೃಪ್ತಿ ಆಗೋಲ್ಲ, ಸಮಸ್ಯೆ ಪರಿಹಾರ ಆಗೋಲ್ಲ. ಅದಕ್ಕೆ ಯಾರು ಸ್ವಲ್ಪ ಆ ಕರ್ಮದಲ್ಲಿ ಬೇಸರ ಬರುತ್ತೋ ಅವ್ರಿಗೆ ಮತ್ತು ಉಪಾಸನೆ ಅಂತ ದೈವದ ಕಡೆ ಕರ್ಕೊಂಡೋಗುತ್ತೆ. ಅಲ್ಲೂ ಸಾಕಷ್ಟು ಸಾಧನೆ ಮಾಡಿ ದೈವ ಸಾಕ್ಷಾತ್ಕಾರ ಮಾಡಿಕೊಂಡು ಇದು ಪ್ರಯೋಜನ. ಯಾಕೆಂದರೆ ನಾವು ಯಾವುದೇ ದೇವತೆಯನ್ನು ಉಪಾಸನೆ ದೇವಸ್ಥಾನಕ್ಕೆ ಹೋದ್ರೂ ಮತ್ತೆ ವಾಪಸ್ ಬರಬೇಕು. ಸೊ ಇದನ್ನು ಪ್ರಯೋಜನ ಇಲ್ಲ ಅಂತ ಯಾರಿಗೆ ಅನಿಸುತ್ತೋ ಅವ್ರಿಗೆ ವೇದ ಅಂತ ಕೊನೆಗೆ ಉಪನಿಷತ್ತಿಗೆ ಕರ್ಕೊಂಡೋಗುತ್ತೆ, ಹೌದಾ? ಈಗ ಆ ಶಾಸ್ತ್ರಗಳನ್ನು ನಾವು ಒಪ್ಕೋಬೇಕು, ಅದರ ಪ್ರಕಾರ ಜೀವನ ಮಾಡಬೇಕು. ಅದರಲ್ಲಿ ಬ್ರಾಹ್ಮಣ, ಕ್ಷತ್ರಿಯ, ಶೂದ್ರ, ವೈಶ್ಯ ಅನ್ನೋದು ವಿಭಾಗ ಮಾಡಿದ್ದಾರೆ. ಬ್ರಹ್ಮಚರ್ಯ, ಗೃಹಸ್ಥ, ವಾನಪ್ರಸ್ಥ, ಸನ್ಯಾಸ ಅನ್ನೋದು ವಿಭಾಗ ಮಾಡಿದ್ದಾರೆ, ಹೌದಾ? ಅದನ್ನು ಈಗಿನ ಕಾಲಕ್ಕೆ ಇಲ್ಲ, ಸುಮ್ಮನೆ ಹೆಸರಿಗಿದೆ ಅಷ್ಟೇ. ಬ್ರಾಹ್ಮಣರಾಗಿಲ್ಲ, ಯಾರಾಗೂ ಇಲ್ಲ ಬಿಡಿ, ಬರೀ ಗೌರ್ಮೆಂಟ್ ಹೆಸರಿಗೆ ಮಾತ್ರ ಇದೆ. ಆದ ಕಾರಣ ಮತ್ತು ಇವಾಗ ಏನು ಮಾಡಬೇಕು ನಾವು ಅಂದರೆ ಮೊದಲು ಏನು ಹೇಳುತ್ತೋ ಅದನ್ನು ತಿಳ್ಕೊಂಡು, ಅಂದರೆ ಬ್ರಹ್ಮಚರ್ಯ ಆಶ್ರಮದಲ್ಲಿ ಯಾವ ರೀತಿ ಇರಬೇಕು, ಗೃಹಸ್ಥ ಆಶ್ರಮದಲ್ಲಿ ಯಾವ ರೀತಿ ಇರಬೇಕು, ಏನು ಕರ್ಮ ಮಾಡಬೇಕು, ವಾನಪ್ರಸ್ಥ ಅಂದರೆ ಏನು, ಯಾವ ರೀತಿ ಇರಬೇಕು, ಸನ್ಯಾಸ, ಇದನ್ನು ತಿಳ್ಕೊಂಡು ಈಗ ಎಷ್ಟು ಮಾತ್ರ ಅದನ್ನು ಈಗಿನ ಕಾಲಕ್ಕೆ ಸರಿಯಾಗಿ ಸಾಧನೆ ಮಾಡ್ಬೋದು ಅಷ್ಟನ್ನು ಸಾಧನೆ ಮಾಡ್ಕೊಂಡಿರಲಿಕ್ಕೆ ಪ್ರಯತ್ನ ಮಾಡಬೇಕು. ಸೊ ಅದರಲ್ಲಿ ಈಗ ವಿದ್ಯಾರ್ಥಿ ಜೀವನ ಅನ್ನತಕ್ಕಂಥ ತೊಗೊಂಡ್ರೆ ಇಲ್ಲಿ ಯಾರು ವಿದ್ಯಾರ್ಥಿ ಅದಾರೆ, ಇಬ್ಬರು ಮಕ್ಕಳು ಬಂದಿದ್ದಾರೆ, ಒಳ್ಳೆಯದೇ. ವಿದ್ಯಾರ್ಥಿ ಜೀವನ ಅಂದರೆ ಏನು ಅಂತ ಒಂದು ಸಲ ನೋಡೋಣ. ಅದು ಎರಡು ರೀತಿ ನಮಗೆ ಅನುಕೂಲ ಆಗುತ್ತೆ. ಒಂದು ಅದು ಯಾರು ವಿದ್ಯಾರ್ಥಿಗಳು ಬಂದಿದ್ದಾರೆ ಅವ್ರಿಗೂ ಅನುಕೂಲ ಆಗುತ್ತೆ. ಅಥವಾ ನೀವು ಮಕ್ಕಳನ್ನ ಬೆಳೆಸಬೇಕಾದ್ರೂ ಅದನ್ನು ತಿಳ್ಕೊಂಡಿದ್ರೆ ಸ್ವಲ್ಪ ಆ ರೀತಿ ಬೆಳೆಸ್ಬೋದು. ಅವ್ರು ಕೇಳಿದ್ರೆ, ಈಗಿನ ಕಾಲಕ್ಕೆ ಕೇಳಲ್ಲ ಮಕ್ಕಳು, ಯಾರೂ ಕೇಳಲ್ಲ, ಹೌದಾ? ಇಲ್ಲ, ನಾವು ವಿದ್ಯಾರ್ಥಿಗಳು. ಯಾವುದ್ರಲ್ಲಿ ವಿದ್ಯಾರ್ಥಿಗಳು ನಾವು? ನಾವುಗಳು ವಿದ್ಯಾರ್ಥಿಗಳು ಯಾವುದರಲ್ಲಿ? ಅಧ್ಯಾತ್ಮ ವಿದ್ಯೆ. ಸೊ ಇದರಲ್ಲಿ ನಾವು ಯಾವ ರೀತಿ ಇರಬೇಕು, ಯಾವ ರೀತಿ ಇದ್ದರೆ ಗುರಿ ಮುಟ್ಟಕ್ಕೆ ಸಾಧ್ಯ ಅನ್ನತಕ್ಕಂಥದ್ದನ್ನು ಸ್ವಲ್ಪ ವಿದ್ಯಾರ್ಥಿ ಜೀವನ ನೋಡೋಣ ಒಂದೊಂದೇ. ಮೊದಲು ವಿದ್ಯಾರ್ಥಿ ಏನಪ್ಪ, ತಾಶ್ಚೀಲೇನ ವಿದ್ಯಾಮರ್ಥತೆ ಇದ್ದೀವಿ ವಿದ್ಯಾರ್ಥಿ. ಬಹುಶಃ ಈ ರೀತಿ ವ್ಯಾಖ್ಯಾನಗಳು ಯಾವ ಶಾಸ್ತ್ರದಲ್ಲೂ ಸಿಗೋಲ್ಲ ನಮ್ಮ ದೇಶದಲ್ಲಿ ಬಿಟ್ಟರೆ. ವಿದ್ಯೆನೇ ಬೇಕು, ಇನ್ನೇನು ಬೇಡ ಅಂತ ಯಾರಿದ್ದಾರೋ ಅವರು ವಿದ್ಯಾರ್ಥಿಗಳು, ಹೌದಾ? ಈಗ ನಮ್ಮ ಮಕ್ಕಳಿಗೆ ಈ ಕಾಲೇಜಲ್ಲಿ ಹೈಸ್ಕೂಲಲ್ಲಿ ಓದೋರಿಗೆ ಏನಿದೆ ಹೇಳಿ? ವಿದ್ಯೆನೇ ಬೇಕು ಅನ್ನೋದು ಇಲ್ಲವೇ ಇಲ್ಲ. ಸೆಲ್ ಫೋನ್ ಬೇಕು, ಟಿ ವಿ ಬೇಕು, ಕ್ರಿಕೆಟ್ ಬೇಕು, ವಾಟ್ಸಪ್ ಬೇಕು, ಸರಿ, ಆಮೇಲೆ ಗರ್ಲ್ ಫ್ರೆಂಡು, ಬಾಯ್ ಫ್ರೆಂಡ್ ಬೇಕು. ಇವರು ಹೋಗಿ ಏನು ವಿದ್ಯೆ ಕಲಿತಾರೆ ನೋಡಿ. ಬೇಕಾದರೆ ಮಾಸ್ಟರ್ ಡಿಗ್ರಿ ಎಲ್ಲ MCA ಮಾಡಿದ್ದಾರೆ. ಯಾರೋ ಇಬ್ಬರು MCA ಮಾಡಿದ್ರು, ಮದುವೆ ಆದರು, ಹೈದ್ರಾಬಾದಲ್ಲೇನೋ ಇದ್ದಾರೆ. ಯಾವ ರೀತಿ ಜೀವನ ಮಾಡ್ತೀರಿ ಅಂದರೆ, ಒಂದು ದಿವಸ ಅಯ್ಯಪ್ಪ ಮನೆ ಕೆಲಸ ಎಲ್ಲ ಮಾಡಬೇಕು, ಅಡುಗೆ ಮಾಡೋದು, ಕಸ ಗುಡಿಸೋದು, ಮನೆ ಕಸ ಗುಡಿಸೋದು, ಆಯಮ್ಮನ ಸೀರೆ ಒಗೆದು ಹಾಕೋದು ಎಲ್ಲ ಮಾಡಬೇಕು. ಇನ್ನೊಂದು ದಿವಸ ಏನು ಮಾಡ್ತಾಳಂತೆ, ಯಾಕೆ ಒಬ್ಬರೇ ಮಾಡೋಕ್ಕೆ ನಾವು ಕೂಲಿ ಕೆಲಸದವ್ರೆ. ಏನನ್ನ ಪ್ರೀತಿ, ವಿಶ್ವಾಸ, ಗೌರವ ಏನೇನು ಇದೆಯೇ. ಮತ್ತು ಮಾಸ್ಟರ್ ಗ್ರ್ಯಾಜುಯೇಟ್ಸ್ ಇಬ್ಬರು ಇದೇ ರೀತಿ ಸಾಮಾನ್ಯವಾದ ಜ್ಞಾನ ಇರಲ್ಲ. ವಿದ್ಯೆ ಅಂದರೆ, ವಿದ್ಯಾರ್ಥಿ ಅಂದರೆ
ವಿದ್ಯೆನೇ ಬೇಕು, ಇನ್ನೇನು ಬೇಡ. ಅದೇ ರೀತಿ ನಾವಿಲ್ಲಿ ವಿದ್ಯಾರ್ಥಿಗಳು ಅಂದಾಗ ಏನು ಬೇಕು? ಈ ಬ್ರಹ್ಮಚಿಂತನೆಯೇ ಬೇಕು, ಇನ್ಯಾವ ಚಿಂತನೆ ಬೇಡ. ಬೇರೆ ಇನ್ಯಾವ ಚಿಂತನೆ ಬಂದ್ರೂ ಯಾತಕ್ಕೆ? ಅನವಶ್ಯಕ. ನೀವು ಅರ್ಥ ಆಗಲಿ ಅಂತ ಹೇಳ್ತೀನಿ. ಸಚ್ಚಿದಾನಂದ ಸರಸ್ವತಿಗಳ ಗ್ರಂಥ ಸಂಬಂಧಕ್ಕೆ ಬಂದಮೇಲೆ ಓಹೋ ಇದು ವೇದ ಅಂತ ಅಂದರೆ ಇದರಲ್ಲಿ ನಾವು ನಮ್ಮ ಸ್ವರೂಪದಲ್ಲಿ ನಿಲ್ಬೋದೇ ಹೊರತು ಬೇರೆ ಯಾವುದರಲ್ಲೂ ಸಾಧ್ಯವಿಲ್ಲ. ಶ್ರುತಿ ಅದೇ ಥರ ಇದೆ, ಭಾಷ್ಯಗಳು ಅದೇ ಥರ ಇದೆ. ಬಟ್ ಅದನ್ನು ಸ್ಪಷ್ಟ ಮಾಡಿರತಕ್ಕಂಥದ್ದು ಹೊಳೆನರಸೀಪುರದ ತ್ರಿಪುರದ ಶ್ರೀ ಶ್ರೀ ಸಚ್ಚಿದಾನಂದ ಸರಸ್ವತಿಗಳು ಮಾತ್ರ. ಅವ್ರ ಗ್ರಂಥ ಅಧ್ಯಯನ ಸಂಬಂಧ ಬಂದಮೇಲೆ ಮತ್ತಿನ್ಯಾವುದಕ್ಕೂ ಹೋಗೋ ಮನಸ್ಸು ಬರಲ್ಲ. ಬೇರೆ ಗ್ರಂಥಗಳು ಅಧ್ಯಯನ ಮಾಡ್ತೀನಿ, ಆದರೆ ಈ ಪ್ರಕ್ರಿಯೆ ಪ್ರಕಾರ ಯಾವುದು ಸಹಾಯ ಮಾಡುತ್ತೋ ಅಷ್ಟನ್ನು ಮಾತ್ರ ತಗೊಳ್ಳೋದೇ ಹೊರತು ಮತ್ತಿನ್ಯಾವ ಆಸೆ ಇನ್ಯಾವುದಕ್ಕೂ ಇಲ್ಲ. ಸೊ ಆ ರೀತಿ ಇದೇ ಬೇಕು ಮತ್ತಿನ್ಯಾವುದು ಬೇಡ ಅನ್ನೋತಕ್ಕ ಬಂದರೆ ಆಗಲೇ ನಾವು ಅರ್ಥ ಮಾಡ್ಕೊಳ್ಳೋಕ್ಕೆ ಸಾಧ್ಯ. ಮತ್ತು ವಿದ್ಯಾರ್ಥಿ ಜೀವನ ಅಂದರೆ ನೋಡಿ ಮಕ್ಕಳ ಕೇಳಿ, ಕಣಶ್ಚ ಕ್ಷಣಶ್ಚೈವ ಧನಂ ವಿದ್ಯಾಂಚ ಆಚಯೇತ್, ಕಣತ್ಯಾಗೆ ಕುತೋ ಧನಂ ಕ್ಷಣತ್ಯಾಗೆ ಕುತೋ ವಿದ್ಯಾ. ಅಂದರೆ ಒಂದೊಂದು ಕ್ಷಣವನ್ನು ಕಾಲನ ಅರ್ಥ ಮಾಡಬಾರ್ದು. ಯಾಕೆಂದರೆ ವಿದ್ಯಾರ್ಥಿ ಜೀವನದಲ್ಲಿ ಯಾವ ರೀತಿ ಶರೀರನ ತಯಾರು ಮಾಡ್ಕೊಳ್ತೀವೋ, ಯಾವ ರೀತಿ ಮನಸ್ಸು ಬುದ್ಧಿನ ತಯಾರು ಮಾಡ್ಕೊಳ್ತೀವೋ ಅದ್ರ ಮೇಲೆ ಮುಂದಿನ ಜೀವನ ಆಧಾರವಾಗಿದೆ. ಇವಾಗೇನೋ ಹುಚ್ಚುಚ್ಚು ಆಲೋಚನೆಗಳೆಲ್ಲ ಮಾಡಿ, ಕೆಲಸಕ್ಕೆ ಬಾದ ಆಲೋಚನೆಗಳೆಲ್ಲ ಮಾಡಿ ಮುಂದಿನ ಜೀವನದಲ್ಲಿ ನೆಟ್ಟಿಗೆ ಏನಿರ್ತೀಯ? ಸಾಧ್ಯವೇ ಇಲ್ಲ. ಆದ ಕಾರಣ ಮತ್ತು ವಿದ್ಯಾರ್ಥಿ ಜೀವನ ಹೋಯ್ತಂದರೆ ಮತ್ತೆ ವಾಪಸ್ ಬರೋಲ್ಲ, ಮತ್ತೆ ಕಲೀಲಿಕ್ಕಾಗಲ್ಲ. ಆದ ಕಾರಣ ಒಂದೊಂದು ದುಡ್ಡು ಕೂಡಿರಬೇಕು ಅನ್ನೋ ದೃಷ್ಟಾಂತ ಕೊಡ್ತಾರೆ. ಯಾರಾದರೂ ಸಾಹುಕಾರನಾಗಬೇಕು ಅಂತಿರ್ತಾನೋ ಅವನು ಒಂದೊಂದು ಪೈಸಾನು ಕೂಡಿಡಬೇಕು. ಸಿಕ್ಕಾಪಟ್ಟೆ ಖರ್ಚು ಮಾಡ್ತಿದ್ರೆ 500 ರೂಪಾಯಿ ಬಂದರೆ 1000 ರೂಪಾಯಿ ಖರ್ಚು ಮಾಡಿದ್ರೆ ಅವನು ಸಾಹುಕಾರಕ್ಕಾಗುತ್ತೋ? ಇಲ್ಲ. ಒಂದೊಂದು ಪೈಸಾನು ಕೂಡಿಡ್ತಿರ್ಬೇಕು. ಅದೇ ವಿದ್ಯಾರ್ಥಿ ಒಂದೊಂದು ಕ್ಷಣನೂ ವೇಸ್ಟ್ ಮಾಡಬಾರ್ದು. ಬೆಳಗಿನ ಜಾವ 4 ಗಂಟೆಗೆ ಇದ್ದರೆ ಇನ್ನೊಂದ್ಸಲ ಹೇಳಿ ನಿಜಲ್ಲ ಆ ರೀತಿ ಇತ್ತು ವಿದ್ಯಾರ್ಥಿ ಜೀವನ. ಬೆಳಗಿನ ಜಾವ 4 ಗಂಟೆಗೆ ಹೇಳೋದು, ಸ್ನಾನ ಮಾಡೋದು, ಮಂತ್ರಾನುಷ್ಠಾನ ಮಾಡೋದು, ಮತ್ತು ಅಧ್ಯಯನ ಕೂತ್ಕೊಳ್ಳೋದು, ಮತ್ತು ಗುರುಗಳ ಪಾಠ ಶುರು ಮಾಡಿ ಅವ್ರ ಹತ್ರ ಕೇಳೋದು. ಆ ರೀತಿ ಇತ್ತು. ಇವಾಗ ಎಲ್ಲಿ ಬೆಳಗಿನ ಜಾವ 4 ಗಂಟೆಗೆ ಆ ಮಾತಾಡಿದ್ರೆ ಸಾಕು. ಎಲ್ಲಿ ಕರ್ಕೊಂಬಂದ್ರಿ ಈ ಸ್ವಾಮಿಗಳು ನೀವು? ಯಾವುದೋ ಕಾಲದ ಮಾತಾಡ್ತಾರೆ ಅಂತಾರೆ. ಬೆಳಗ್ಗೆ ಎದ್ದ ಸಂಜೆ ತನಕ, ಹೌದಾ? ಅಷ್ಟೇ ಅಲ್ಲ, ಸುಖಾಚೀತೆ ಚೇತ್ ವಿದ್ಯಾ ವಿದ್ಯಾರ್ಥಿ ಚೇತಜೇ ಸುಖಂ. ಸುಖಾರ್ಥಿ ಚೇತ್ ತ್ಯಜೇತ್ ವಿದ್ಯಾ. ಸುಖವಾಗಿರಬೇಕು, ಕಷ್ಟಪಡಬಾರ್ದು, ಚೆನ್ನಾಗಿ ತಿನ್ಕೊಂಡು ಮಲಗಿರಬೇಕು ಅಂದರೆ ಸ್ಕೂಲ್ ಬಿಟ್ಬಿಡು, ಸ್ಕೂಲ್ ಕಾಲೇಜ್ ಬಿಟ್ಬಿಡು, ಅಥವಾ ವೇದಾಂತಕ್ಕೆ ಬರೋದು ಬಿಟ್ಬಿಡು. ಹೌದಲ್ಲ? ಸುಖವಾಗಿರಬೇಕು, ತಿನ್ಕೊಂಡು ಹಾಯಾಗಿರಬೇಕು ಅನ್ನೋದಾದರೆ ಸ್ಕೂಲು ಕಾಲೇಜ್ ಬಿಟ್ಬಿಡು. ಯಾಕೆ? ವಿದ್ಯಾರ್ಥಿ ಆಗಿರೋನಿಗೆ ಸುಖದ ಚಿಂತನೆ ಇರಬಾರ್ದು. ಎಷ್ಟು ಕಷ್ಟಪಟ್ಟು ಕಲಿಬೇಕು ನಾನು ಅಂತ ಕಷ್ಟಪಡೋದಲ್ಲೇ ರೆಡಿಯಾಗಿರ್ಬೇಕು ಹೊರತು ಸುಖವಾಗಿರತಕ್ಕಂಥ ಟಿ ವಿ ನೋಡಿಕೊಂಡು ಕತೆ ಹಾಕಿದ್ರೆ ನಿಜ ಏನು ವಿದ್ಯೆನೋ ಏನೋ. ನನಗಂತೂ ಕೆಲವು ಮನೆಗಳಲ್ಲಿದ್ದಾಗ ಆ ಮಕ್ಕಳು ನೋಡಿಬಿಟ್ರೆ ಈ ತಂದೆ ತಾಯಿ ಎಷ್ಟು ಹಿಂಸೆ ಪಡಬೇಕು ಇವ್ರ ಹತ್ರ. ಮಾತಾಡೋಗಿಲ್ಲ, ಮಾತಾಡೋದು ಆತ್ಮಹತ್ಯೆ ಮಾಡ್ಕೊಂಡ್ಬಿಡ್ತಾರೆ. ಮತ್ತು ಅವರು ನೋಡಿದ್ರೆ ಯಾಕಪ್ಪ ಈ ಜೀವನ ಅನ್ನಿಸ್ಬಿಡುತ್ತೆ. ಸುಖ ಬೇಕು ಅಂದರೆ ಕಾಲೇಜಿಗೆ ಸ್ಕೂಲಿಗೆ ಹೋಗಬೇಡ. ಅದೇ ಸುಖ ಬೇಕು ಅಂದರೆ ಇಲ್ಲಿ ಸುಖ ಪ್ರಾಪ್ತಿ ಆಗುತ್ತೆ. ಅದೇ ಶ್ರವಣ ಮಾಡಲಿಕ್ಕೆ ನಾವು ಕೂತ್ಕೊಳ್ಳಿಕ್ಕೆ ಇಷ್ಟ ಇಲ್ಲ, ಗುರು ಸೇವೆ ಅಂದರೆ ನಮಗೆ ಸರಿ ಹೋಗಲ್ಲ ಅಂದಾಗ ಇನ್ನು ಆ ಆನಂದ ಪ್ರಾಪ್ತಿ ಆಗಬೇಕು ಎಲ್ಲಾಗುತ್ತೆ? ಆದ ಕಾರಣ ಸುಖಾರ್ಥಿ ಚೇತ್ ತ್ಯಜೇತ್ ವಿದ್ಯಾ ವಿದ್ಯಾರ್ಥಿ ಚೇತ್ ತ್ಯಜೇತ್ ಸುಖಂ. ಸುಖಾರ್ಥಿನೋ ಕುತೋ ವಿದ್ಯಾ. ಹಾಯಾಗಿ ಮಲಗಿರ್ಬೇಕಪ್ಪ, ಯಾವ ರೀತಿ ಮಲಗಿರ್ಬೇಕು ಅನ್ನೋನಿಗೆ ಎಲ್ಲಿ ವಿದ್ಯೆ ಬರುತ್ತೆ?
ಹೌದಾ? ಕುತೋ ವಿದ್ಯಾರ್ಥಿನ ಸುಖಂ, ವಿದ್ಯಾರ್ಥಿಗಳ ಸುಖ ಅನ್ನತಕ್ಕಂಥ ಸುಖ ಬಯಸೋನಿಗೆ ವಿದ್ಯೆ ಇಲ್ಲ. ಯಾವ ವಿದ್ಯಾರ್ಥಿನ ನ ನಿದ್ರಾನ ಸುಖಂ, ವಿದ್ಯೆ ಬೇಕು ನನಗೆ, ನಿದ್ದೆನೂ ಇಲ್ಲ ಸುಖವೂ ಇಲ್ಲ. ಯಾರೋ ಒಬ್ಬರು ಸಂಗೀತಗ ಇದು ಹೆಸರು ಮರ್ತೋಗಿದೆ, ಜ್ಞಾಪಕ ಒಂದು ಹೇಳೋಣ. ಸಂಗೀತ ಕಲಿತಿರ್ತಾರಂತೆ. ಒಂದು ದಿವಸ ಆ ಸಂಗೀತ ಹೇಳ್ಕೊಡೋ ಗುರುಗಳು ಹೇಳ್ತಾರೆ, ನಾಳೆ ಬೆಳಗ್ಗೆ ನಾನೆಲ್ಲೋ ಹೋಗಬೇಕಾಗಿದೆಯಪ್ಪ, ಪಾಠ ಮಿಸ್ ಮಾಡೋದು ನೋಡಿ, ಅಷ್ಟು ಶ್ರದ್ಧೆ ಇರೋದು. ಪಾಠ ನಿಲ್ಲಿಸೋದು ಬೇಡ, ಬೆಳಿಗ್ಗೆ ಬೇಗ ಬಂದ್ಬಿಡು, ಪಾಠ ಮುಗಿಸ್ಬಿಟ್ಟು ಹೋಗ್ತೀನಿ ಅಂದರೆ ಆ ಹುಡುಗ ಅವರು ರೆಡಿ ಆಗ್ತಾರೆ. ಆದರೆ ರಾತ್ರಿ ಮನೆಗೆ ಹೋದರೆ ನಿದ್ದೆನೇ ಬರಲ್ಲ, ಬೆಳಿಗ್ಗೆ ಎಲ್ಲಿ ಮಿಸ್ ಆಗ್ಬಿಡುತ್ತೋ ಏನೋ ಅಂದ್ಬಿಟ್ಟು ರಾತ್ರಿ ನಿದ್ದೆ ಮಾಡಿದ್ರೆ ಎದ್ದೇ ಇರ್ತಾರೆ. ಕೊನೆಗೆ ಮಧ್ಯರಾತ್ರಿ 1 ಗಂಟೆಗೆ ಟೈಮ್ ಆಯಿತು, 4 ಆಗಿದೆ ಅಂದ್ಬಿಟ್ಟು ಹೊರಡ್ತಾರೆ. ಹೋಗಿ ಆ ಗುರುಗಳ ಮನೆಗೆ ಬಾಗಿಲು ತಟ್ಟಿದ್ರೆ, ಏನು ಇಷ್ಟು ಬೇಗ ಬಂದಿದ್ಯಾ? ಅಲ್ಲ ನೀವು ಬೆಳಿಗ್ಗೆ ಬೇಗ ಬಾ ಅಂತ ಹೇಳಿದ್ರಿ, ಆದರೆ ಮಧ್ಯರಾತ್ರಿ 2 ಗಂಟೆಗೆ ಬಾ ಅಂದೆ ನಾನು. ಇಲ್ಲ 2 ಗಂಟೆಯಲ್ಲಿ ಇನ್ನೂ ಜಾಸ್ತಿ ಆಗಿದೆ ಅಂತಾನೆ. ನೋಡಿದ್ರೆ ಇವ್ರ ಗಡಿಯಾರದಲ್ಲಿ 5:30 ಆಗಿದೆ, ಅವ್ರ ಗಡಿಯಾರದಲ್ಲಿ 2 ಗಂಟೆ ಆಗಿದೆ. ಅಂದರೆ ಇವ್ರ ಗಡಿಯಾರ ನಿಂತು ಹೋಗ್ಬಿಟ್ಟಿದೆ, ನೋಡ್ಕೊಂಡಿಲ್ಲ ಹುಡುಗ. ಆವಾಗ ಗುರುಗಳು ಹೇಳ್ತಾರೆ, ಆಯಿತು ಬಿಡು ಬಂದಿದೆಯಾ, ಈಗಲೇ ಪಾಠ ಮಾಡೋಣ ನಡಿ ಅಂತ 2 ಗಂಟೆಗೆ ಕೂತ್ಕೊಂಡು ಪಾಠ ಮಾಡ್ತಾರೆ. ಆ ರೀತಿ ನಮಗೆ ಆತುರತೆ ಅನ್ನತಕ್ಕ ಆ ರೀತಿ ಇರಬೇಕು. ನಾವೇನು ಮಾಡ್ತೇವೆ, ಸ್ವಾಮೀಜಿ ನೀವೆಲ್ಲ ಹೋಗ್ಬೇಕು, ಹೋಗ್ಬಿಟ್ಟು ಬನ್ನಿ ನಿಧಾನವಾಗಿ ಆಮೇಲೆ ನೋಡೋಣ. ಸ್ವಾಮಿಗಳು ಪಾಠ ಮಾಡಿಬಿಟ್ಟು ಹೋಗ್ತೀನಿ ಅಂದ್ರೂ ನಾವೇನಂತೀವಿ, ಯಾಕೆ ಪಾಪ ಹೋಗಿ ಅಂದರೆ ಸ್ವಾಮಿಗಳ ಮೇಲೆ ಏನೋ ಭಾಳ ಶ್ರದ್ಧೆ ಭಕ್ತಿ ಇದ್ದಾಗೆ, ನೀವು ಹೋಗ್ಬಿಟ್ಟು ಬನ್ನಿ ಮತ್ತು ನೆಕ್ಸ್ಟ್ ಇಯರ್ ನೋಡೋಣ. ನೆಕ್ಸ್ಟ್ ಇಯರ್ ಗ್ಯಾರಂಟಿ ಇದೆಯಾ? ಈ ಜನ್ ಫಿಲಾಸಫಿನಲ್ಲಿ ಗುರು ಹತ್ರ ಹೋಗ್ತಾನೆ, ಅವರೊಂದು ಕಂಡೀಷನ್ ಇದೆ, ಹೋದರೆ 3 ಸಲ ನಮಸ್ಕಾರ ಮಾಡಬೇಕು. ಆ ಗುರು ಪ್ರದಕ್ಷಿಣೆ ಹಾಕಿ 3 ಸಲ ದೀರ್ಘ ನಮಸ್ಕಾರ ಮಾಡಬೇಕು. ಮಾಡಿದ್ದಾದಮೇಲೆ ಪ್ರಶ್ನೆಗಳು ಕೇಳಬೇಕು. ಒಬ್ಬ ಯಾರೋ ಹೋಗ್ತಾನೆ, 1 ಸಲ ನಮಸ್ಕಾರ ಹಾಕ್ಬಿಟ್ಟು ಪ್ರಶ್ನೆ ಮಾಡೋಕ್ಕೆ ಶುರು ಮಾಡ್ತಾನೆ. ಆವಾಗ ಅವ್ರು ಹೇಳ್ತಾರೆ, 3 ಸಲ ನಮಸ್ಕಾರ ಮಾಡ ಅಂತ. ಅದಕ್ಕೆ ಅವನು ಹೇಳ್ತಾನೆ, ನೋಡಿ 3 ಸಲ ನಮಸ್ಕಾರ ಮಾಡೋದ್ರೊಳಗೆ ಪ್ರಾಣ ಹೋಗ್ಬಿಟ್ರೆ ತಿಳ್ಕೊಳ್ಳಿರೋದು ಹೋಗ್ಬಿಡ್ತೀನಿ ನಾನು. ಮೊದಲು ನೀವು ಹೇಳಿಬಿಡಿ, ಆಮೇಲೆ ಬೇಕು 100 ಸಲ ನಮಸ್ಕಾರ ಮಾಡ್ತೀನಿ ಅಂತಾನೆ. ಆವಾಗ ಅವ್ರು ಹೇಳ್ತಾರೆ, ಗುರುಗಳು ನೀನೇ ಲಾಯಕು ಈ ವಿದ್ಯೆಗೆ. ಯಾಕೆ ಅಷ್ಟು ಆತುರತೆ ಅನ್ನತಕ್ಕಂಥ ನಮ್ಮಲ್ಲಿ ಇರಬೇಕು. ಮತ್ತು ದಿನಚರಿ ಯಾವ ರೀತಿ ಇರಬೇಕಪ್ಪ, ಅಧ್ಯಾತ್ಮ ಜೀವನಕ್ಕಾಗಲಿ ಅಥವಾ ವಿದ್ಯಾರ್ಥಿ ಜೀವನದಲ್ಲಾಗಲಿ ಯಾವ ರೀತಿ ಇರಬೇಕು ದಿನಚರಿ ಅಂದರೆ, ಮೊಟ್ಟ ಮೊದಲು ಶುಚಿತ್ವ, ಬಾಹ್ಯ ಶೌಚ, ನಾವಿರತಕ್ಕಂಥ ಕೋಣೆ, ಇರತಕ್ಕಂಥ ಸ್ಥಳ ಶುಭ್ರವಾಗಿರಬೇಕು. ನಿಜವಲ್ಲ ನಮ್ಮ ಶಾಸ್ತ್ರ ಇಷ್ಟೆಲ್ಲ ತಿಳುವಳಿಕೆ ಹೇಳ್ತಾರೆ, ಏನು ಜನಗಳಿಗೆ ಇದೇ ಇಲ್ಲ. ಒಳ್ಳೆ ಎಜುಕೇಟೆಡ್ ಎಲ್ಲರೂ. ಒಂದು ಸಲ ಟ್ರೈನಲ್ಲಿ ಒಬ್ಬ ಡಾಕ್ಟ್ರು ಬಂದರು, ಆ ಕುಪ್ಪಂ ಸ್ಟೇಷನಲ್ಲಿ ಹತ್ತಿದ್ರು. ಹತ್ತಿದ ತಕ್ಷಣವೇ ಇವ್ರು ವ್ಯವಹಾರ ಆಗಿರುತ್ತೆ ನೋಡಿ, ಮಲಗಿಬಿಟ್ರು. ಆ ಮಲಗಬೇಕಾದ್ರೆ ಅವನು ಏನೋ ಹಾಸ್ಕೊಳ್ಳೋಕ್ಕೆ ಅದಕ್ಕೆಲ್ಲ ಕೊಡ್ತಾನೆ, ಅದನ್ನೆಲ್ಲ ತಗೊಂಡು ಹಾಕ್ಕೊಂಡು ಆ ಪೇಪರ್ ಈಗಂದು ಅಲ್ಲಿ ಎಸ್ದುಬಿಟ್ರು. ಅದು ಅಲ್ಲಿ ಯಾಕೆ ಎಸಿತೀರಾ, ಡಸ್ಟ್ಬಿನ್ನಲ್ಲಿ ಹಾಕಿ ಅಂದೆ ನಾನು. ತೀಸ್ತಾರೆ ಇಲ್ಲಿ తర్వాత ಆಮೇಲೆ ತೆಗಿತಾರೆ. ನಾವು ಗಲೀಜು ಮಾಡೋದು ಬೇರೆ ತೆಗಿಯೋದೆ, ಏನು ಕತೆ ನಾನು. ಮಲಗಿದ್ರ ಯಾವುದೋ ಒಂದು ಫೋನ್ ಬಂದರೆ ಬರಬೇಡಿ ಈ ಕಾರ್ಯಕ್ರಮಕ್ಕೆ, ಕ್ಯಾನ್ಸಲ್ ಆಯಿತು ಅಂತಾರೆ. ಅವಾಗ ಅಯ್ಯಯ್ಯೋ ಅಷ್ಟಿಷ್ಟು ಅರ್ಜೆಂಟಾಗಿ ಮಲಗಿದ್ರು, ಇವಾಗ ನೋಡೋದು ನೆಕ್ಸ್ಟ್ ಸ್ಟೇಷನ್ ಇಳಿದೋದ್ರು. ಈ ರೀತಿ ಇರುತ್ತೆ ವ್ಯವಹಾರಗಳೆಲ್ಲ. ಪ್ರತಿಯೊಂದರಲ್ಲೂ ಭಾಳ ಅಲರ್ಟಾಗಿದ್ದು, ಭಾಳ ಶುಚಿಯಾಗಿರಬೇಕು ಒಂದು. ಮತ್ತು ಪ್ರಾರ್ಥನೆ ಇರಬೇಕು. ವಿದ್ಯಾರ್ಥಿ ಜೀವನದಲ್ಲಿ ಪ್ರಾರ್ಥನೆ ಅನ್ನತಕ್ಕದಿರಬೇಕು. ಅಲ್ಲಿ ವಿದ್ಯಾಧಿಷ್ಠಾನ ದೇವತೆ ಹೌದಾ, ಅದನ್ನು ಡೈಲಿ ಪ್ರತಿ ದಿವಸ ಉಪಾಸನೆ ಮಾಡ್ತಿರಬೇಕು. ಆ ಉಪಾಸನೆಯಿಂದ ಅಂತಃಕರಣ ಅನ್ನತಕ್ಕಂಥದ್ದು ಅಂತರ್ಮುಖವಾಗುತ್ತೆ ಮತ್ತು ಶಾಂತವಾಗುತ್ತೆ, ಏಕಾಗ್ರತೆ ಬರುತ್ತೆ. ಆಗ ಹೇಳಿದಂಥ ವಿದ್ಯೆ ಅರ್ಥವಾಗುತ್ತೆ. ಗಾಯತ್ರಿ ಮಂತ್ರದಲ್ಲಿ ಓಂ ಭೂರ್ಭುವಸ್ವಃ ಓಂ ತತ್ಸವಿತುರ್ವರೆಣ್ಯಂ
ಭರ್ಗೋ ದೇವಸ್ಯ ಧೀಮಹಿ ಧಿಯೋ ಯೋ ನ ಪ್ರಚೋದಯಾತ್. ನಮಗೆ ಅರ್ಥ ಮಾಡ್ಕೊಳತಕ್ಕಂಥ ಬುದ್ಧಿಯನ್ನು ಕೊಡು. ಸೊ ಹೇಳಿದ್ದು ಅರ್ಥವಾಗುತ್ತೆ. ಮತ್ತು ಹಿರಿಯರು ಯಾರಿದ್ದಾರೋ ಅವರನ್ನು ನಾವು ತಿರಸ್ಕಾರದಿಂದ ನೋಡಬಾರ್ದು. ಇವನು ಅಧ್ಯಾತ್ಮ ಜೀವನದಲ್ಲೂ ಆಗಲಿ, ಅಧ್ಯಾತ್ಮ ಜೀವನದಲ್ಲಿ ಅದು ಹಿರಿಯರು ಮಾತ್ರ ಅಲ್ಲ, ಯಾರನ್ನು ತಿರಸ್ಕಾರ ಭಾವದಿಂದ ನೋಡ್ಬೋದು. ಯಾಕೆ? ಎಲ್ಲ ಸರ್ವಂ ಕಲಿದಂ ಬ್ರಹ್ಮ ಆಯಮಾತ್ಮ ಬ್ರಹ್ಮ, ಎಲ್ಲರೂ ಬ್ರಹ್ಮ ಸ್ವರೂಪವೇ, ನೀನೇ ಆ ಬ್ರಹ್ಮ ಸ್ವರೂಪ ಅನ್ನೋದನ್ನು ಅರ್ಥ ಮಾಡ್ಕೊಳ್ಳೋಕ್ಕೆ ಪ್ರಯತ್ನ ಮಾಡ್ತಿದ್ದೀವಿ. ಅಂಥದ್ರಲ್ಲಿ ಯಾರು ನೋಡೋದು ಅವ್ರು ಸರಿ ಹೋಗಲ್ಲ, ಇವ್ರು ಸರಿ. ಒಂದು ಬುದ್ಧಿನಲ್ಲಿ ಎಲ್ಲರನ್ನೂ ಒಪ್ಕೊಳ್ಳಿಕ್ಕಾಗಲ್ಲ. ಇಂಟೆಲೆಕ್ಚುಯಲ್ ಡಿಫ್ರೆನ್ಸ್, ಬುದ್ಧಿನಲ್ಲಿ ವ್ಯತ್ಯಾಸ ಇದ್ದೇ ಇರುತ್ತೆ. ಬುದ್ಧಿಪೂರ್ವಕವಾಗಿ ಎಲ್ಲರನ್ನೂ ಒಪ್ಕೊಳ್ಳಿಕ್ಕಾಗಲ್ಲ. ಇನ್ನೊಂದು ಕರ್ಮ, ಅವ್ರು ಮಾಡತಕ್ಕಂಥ ಕರ್ಮಗಳು ನೋಡಿದಾಗ ನಮಗೆ ಆ ಕರ್ಮ ಸರಿ ಹೋಗಲ್ಲ. ಯಾಕೆ ಈ ಥರ ಮಾಡ್ತಾರೆ ಇವರು ಅನಿಸುತ್ತೆ. ಆದರೆ ಸಂಪೂರ್ಣ ವ್ಯಕ್ತಿನ ದ್ವೇಷ ಮಾಡ್ಬೋದು ಅಂದರೆ ಇಲ್ಲ, ಅದರಲ್ಲಿ ಸಾಕಷ್ಟು ಒಳ್ಳೆಯ ಗುಣವೂ ಇರುತ್ತೆ. ಆದ ಕಾರಣ ಬೇರೆಯವ್ರು ನಾವು ಬುದ್ಧಿಪೂರ್ವಕವಾಗಿ ಒಪ್ಕೊಳ್ಳಿಕ್ಕೆ ಸಾಧ್ಯವಿಲ್ಲದೆ ಇರ್ಬೋದು. ಅದೇ ಹೃದಯದಲ್ಲಿ ಯಾರೂ ನಿರಾಕರಣೆ ಮಾಡಬಾರ್ದು, ಎಲ್ರಿಗೂ ಸ್ಥಾನ ಅನ್ನತಕ್ಕಂಥ ಕೊಟ್ಟಿರಬೇಕು. ಅದರಲ್ಲಿ ವಿದ್ಯಾರ್ಥಿ ಜೀವನದಲ್ಲಿ ಮಾತೃದೇವೋಭವ, ಪಿತೃದೇವೋಭವ, ಆಚಾರ್ಯ ದೇವೋಭವ, ಇದು ತಂದೆ ತಾಯಿಗಳು, ಗುರುಗಳು ಅಂದರೆ ದೈವ ಸ್ವರೂಪ ಅನ್ನತಕ್ಕಂಥ ಭಾವನೆ ಇರಬೇಕು. ನಿಜವಾಗಿ ನಮ್ಮಲ್ಲಿ ಯಾರು ಗುರುಗಳಾಗ್ತಿದ್ರೋ, ಅಧ್ಯಾತ್ಮ ಗುರುಗಳಾಗಲಿ ಅಥವಾ ಸ್ಕೂಲು ಕಾಲೇಜಸ್ಸಲ್ಲಾಗಲಿ, ನಮ್ಮ ವಿದ್ಯಾಲಯಗಳಲ್ಲಿ ಯಾರಪ್ಪ ಗುರುಗಳಾಗ್ತಿದ್ದು ಅಂದರೆ ಬ್ರಹ್ಮಚರ್ಯ ಆಶ್ರಮದಲ್ಲಿ ಸಕಲ ವಿದ್ಯೆಗಳನ್ನು ಕಲಿತು ಮತ್ತು ಗೃಹಸ್ಥ ಜೀವನಕ್ಕೆ ಎಂಟ್ರಾಗಿ ಆ ಗೃಹಸ್ಥ ಜೀವನದ ಅನುಭವವನ್ನೆಲ್ಲವನ್ನು ಪಡೆದು ವಾನಪ್ರಸ್ಥ ಆಶ್ರಮಕ್ಕೆ ಹೋದಾಗ ಅಂದರೆ 50ನೇ ವಯಸ್ಸು ಆದಮೇಲೆ ಗುರುಗಳಾಗೋರು. ಅವ್ರನ್ನ ನೋಡಿದ್ರೆ ವಿದ್ಯಾರ್ಥಿಗಳಿಗೆ ಹಿಮಾಲಯ ಪರ್ವತದಂತೆ ಕಾಣೋರು. ಅವರನ್ನು ತಿರಸ್ಕಾರ ಮಾಡೋಕ್ಕಾಗ್ತಲೇ ಇರಲಿಲ್ಲ. ಅವರನ್ನು ಪೂರ್ಣ ತಿರಸ್ಕಾರ ಮಾಡೋಕ್ಕಾಗಲಿ ಒಂದು ಕ್ಷುದ್ರ ಭಾವನೆಯಿಂದ ನೋಡಲಿಕ್ಕೆ ಸಾಧ್ಯ ಇರ್ತಿರಲಿಲ್ಲ. ಯಾಕೆ? ಅಷ್ಟು ಆಚಾರವಂತರಾಗಿರೋರು, ಅಷ್ಟರ ಒಂದು ಬುದ್ಧಿಶಕ್ತಿ, ಜ್ಞಾನ ಅನ್ನೋದು ಆ ರೀತಿ ಇರೋದು. ಹುಡುಗರಿಗೆ ಸಹಜವಾಗಿ ದೈವ ಭಾವನೆ ಬರೋದು. ಈಗಿನ ಕಾಲಕ್ಕೆ ಪಾಠ ಮಾಡ್ತಿರ್ತಾರೆ, ಆ ಮುಂದುಗಡೆ ಇರೋ ಹುಡುಗಿ ಮೇಲೆ ಕಣ್ಣಾಡಿಸ್ತಿರ್ತಾನೆ ಯಾರು? ಲೆಕ್ಚರರು. ಇನ್ನು ಹುಡುಗರಿಗೆ ಏನು ಬುದ್ಧಿ ಬರುತ್ತೆ? ಆದ ಕಾರಣ ಮಾತೃದೇವ, ಪಿತೃ, ಆಚಾರ್ಯ ದೇವ ಅನ್ನತಕ್ಕಂಥ ಅವರ ದೈವ ಸ್ವರೂಪ ನೋಡಬೇಕು. ಅಧ್ಯಾತ್ಮ ವಿದ್ಯೆಯಲ್ಲಿ ಕೂಡ ಕೇವಲ ಮಾತೃ ಪಿತೃ ಅಷ್ಟೇ ಅಲ್ಲ, ಯಾರ್ಯಾರು ನಮ್ಮ ಸಂಬಂಧಕ್ಕೆ ಬರ್ತಾರೋ ಎಲ್ಲರನ್ನು ಬ್ರಹ್ಮಭಾವದಿಂದಲೇ ನೋಡಬೇಕು, ಬ್ರಹ್ಮಭಾವದಿಂದಲೇ ನೋಡಬೇಕು. ಮತ್ತು ಗುರುಗಳನ್ನು ತ್ವಮೇವ ಮಾತಾ ಚ ಪಿತಾ ತ್ವಮೇವ ಬಂಧುಶ್ಚ ಸಖಾ ತ್ವಮೇವ ವಿದ್ಯಾ ದ್ರವಿಣಂ ತ್ವಮೇವ ಸರ್ವಂ. ಎಲ್ಲವೂ ನೀನು ಬಿಟ್ಟರೆ ಅನ್ಯ ವಸ್ತು ಇಲ್ಲ, ಅನ್ಯರು ಯಾರು ಇಲ್ಲವೇ ಇಲ್ಲ, ನೀನೇ ಸಕಲ ನನಗೆ ಅನ್ನತಕ್ಕಂಥ ದೃಷ್ಟಿ ಇರಬೇಕು. ಅದೇ ಈಗಿನ ಕಾಲಕ್ಕೆ ಈ ಮಾತೃದೇವ ಪಿತೃದೇವದ ಏನು ಅರ್ಥವೇ ಆಗಲ್ಲ. ಅದು ಎಷ್ಟು ಮಟ್ಟಿಗಿದ್ದಾರೆ ಅಂದರೆ, ಒಬ್ಬ ಹುಡುಗನ್ನ ಮೇಷ್ಟ್ರು ಕೇಳ್ತಾರಂತೆ, ನಿಮ್ಮ ಅಪ್ಪನ ಹೆಸರೇನು ಅಂತ. ನನಗೆ ಅಪ್ಪ ಇಲ್ಲ ಅಂತಾನೆ. ನನಗೆ ಅಪ್ಪ ಇಲ್ಲ. ಏನಪ್ಪ ಈ ಥರ ಹೇಳ್ತಾನೆ? ಹೋಲಿ, ನಿಮ್ಮ ತಾಯಿ ಹೆಸರೇನು? ಅಮ್ಮನ ಹೆಸರೇನು? ಅಮ್ಮನೂ ಇಲ್ಲ. ಏನು ಈ ಥರ ಮಾತಾಡ್ತೀನಿ ಹುಡುಗ ಅಂದ್ಬಿಟ್ಟು, ಹೋಗಲಿ ನೀನು ಸ್ಕೂಲ್ಗೆ ಯಾರು ಕರ್ಕೊಂಬರ್ತಾರೆ, ಯಾರು ಕರ್ಕೊಂಡು ಹೋಗ್ತಾರೆ ಅಂದರೆ, ಡ್ಯಾಡಿ ಕರ್ಕೊಂಡ್ಬಿಡ್ತಾರೆ, ಮಮ್ಮಿ ಕರ್ಕೊಂಡು ಹೋಗ್ತಾಳೆ. ಅರ್ಥವಾಯ್ತು ನಿಮಗೆ? ನಿಮ್ಮ ತಂದೆ ಯಾರು ತಾಯಿ ಯಾರು ಗೊತ್ತಿಲ್ಲ, ಮತ್ತು ಮಮ್ಮಿ ಡ್ಯಾಡಿ ಇದ್ದಾರೆ, ತಂದೆ ತಾಯಿ ಇಲ್ಲ. ಯಾಕೆ ನಾವು ಮಕ್ಕಳಿಗೆ ಈ ವಿಷಯಗಳ ಹೇಳಲ್ವಲ್ಲ, ಪ್ರಯೋಜನ ಇಲ್ಲ. ಗುರುಗಳಲ್ಲಿ ಶ್ರದ್ಧೆ ಭಕ್ತಿ ಅಂತ ಇರಬೇಕು. ಮತ್ತು ಅಧ್ಯಾತ್ಮ ವಿದ್ಯೆಗಾಗಲಿ ಲೌಕಿಕ ವಿದ್ಯೆಗಾಗಲಿ ಆಲಸ್ಯಮಿ ಮನುಷ್ಯಾಣಾಂ ಶರೀರಸ್ಥೋ ಮಹಾರಿಪುಹು. ವಿದ್ಯಾರ್ಥಿ ಜೀವನದಲ್ಲಾಗಲಿ ಅಥವಾ ಅಧ್ಯಾತ್ಮ ವಿದ್ಯೆನಲ್ಲಿ ಆಲಸ್ಯ ಹಿ ಮನುಷ್ಯಾಣಾಂ ಶರೀರಸ್ಥ ಮಹಾರಿಪುಹು.
ಮನುಷ್ಯನಿಗೆ ಯಾರಪ್ಪ ಶತ್ರು ಅಂದರೆ ಸೋಮಾರಿತನ. ಈಗ ಮಂತ್ರ ತಗೊಳ್ತಾರೆ, ನಾನು ಸಾಮಾನ್ಯ ಕರೆದು ಮಂತ್ರ ಕೊಡ್ಲಿಕ್ಕೆ ಹೋಗಲ್ಲ. ಈ ಥರ ಸಭೆಯಲ್ಲಿ ಅನೌನ್ಸ್ ಮಾಡಿ ಬನ್ನಿ ಯಾರ್ಯಾರು ಬೇಕೋ ಮಂತ್ರ ತಗೊಳ್ಳಿ. ಅವರಾಗ ಅವ್ರು ಬಂದರೆ ನಿಜವಾದ ಆಸಕ್ತಿ ಇದೆ ಅಂದರೆ ಸರಿ ನೋಡಿ ದಿವಸ ತೊಗೊಳೋದು ಮಾಡೋದಾದ್ರು ತೊಗೊಳ್ಳಿ, ಇಲ್ಲದ್ರೆ ಬೇಡ ಅಂತ ಹೇಳ್ತೀನಿ. ತಾವು ಮಾಡ್ತೀವಿ ಅಂತಾರೆ, ತಗೊಂಡ್ಬಿಟ್ರೆ ಮಾಡೋದೇ ಇಲ್ಲ. ಕಂತು ತಂತ್ರ ಮಂತ್ರ ತಗೊಂಡು ಅನುಷ್ಠಾನ ಮಾಡಿದ್ರೆ ಕೆಲಸ ಮಾಡುತ್ತೆ ಹೊರತು ಇಲ್ಲ ಅದು ಕೆಲಸ ಮಾಡೋಲ್ಲ. ಸೊ ಅಲ್ಲಿ ನಾವು ಸೋಮಾರಿಗಳಾಗಿರ್ತೀವಿ. ಅಧ್ಯಾತ್ಮ ಸಾಧನೆಯಲ್ಲಿ ಅಂದರೆ ಅಂತಃಕರಣ ಶುದ್ಧಿ ಬರಲ್ಲ. ಅಂತಃಕರಣ ಶುದ್ಧಿ ಆಗಲಿಲ್ಲ ಅಂದರೆ ರಾಕ್ಷಸಿ ಗುಣ ಹೋಗಲ್ಲ. ರಾಕ್ಷಸಿ ಗುಣ ಹೋಗಲಿಲ್ಲ ಅಂದರೆ ತತ್ವ ತಿಳಿಯಲ್ಲ. ಆದ ಕಾರಣ ಅಧ್ಯಾತ್ಮ ವಿದ್ಯಾರ್ಥಿಯಾಗಿರೋ ಅಥವಾ ಸ್ಕೂಲು ಕಾಲೇಜ್ ವಿದ್ಯಾರ್ಥಿಯಾಗಿರೋ ಏನಾಗುತ್ತೆ, ಅದು ಆಲಸ್ಯಂ ಹಿ ಮನುಷ್ಯಾನಾಂ ಶರೀರಸ್ಥ ಮಹಾರಿಪು. ಆ ಸೋಮರಿತನ ಅನ್ನೋದೇ ಮಹಾ ಶತ್ರು ನಮಗೆ. ಮತ್ತು ಆ ವಿದ್ಯೆ ಅನ್ನತಕ್ಕಂಥ ಕಲಿಬೇಕಾದ್ರೆ ಅಂದರೆ ವಿದ್ಯಾರ್ಥಿ ಬ್ರಹ್ಮಚರ್ಯ ಗೃಹಸ್ಥ ವಾನಪ್ರಸ್ಥ ಸನ್ಯಾಸ ಅಂತ ಮಾಡಿ ಇಷ್ಟನ್ನು ಉಪದೇಶ ಮಾಡುತ್ತೆ ವಿದ್ಯಾರ್ಥಿ ಜೀವನದಲ್ಲಿ. ಇನ್ನೂ ಸಾಕಷ್ಟಿದೆ, ಆದರೆ ಎಷ್ಟು ಮಾತ್ರ ಸಾಧ್ಯವೋ ಅಷ್ಟು ಮಾತ್ರ ನಾವು ವಿವೇಕ ಮಾಡಲಿಕ್ಕೆ ಪ್ರಯತ್ನ ಮಾಡೋಣ. ಶಿಕ್ಷಾಂ ರಕ್ಷಿತು ಕಾಮಾಚಿತ್ತಂ ರಕ್ಷೇತ್ ಪ್ರಯತ್ನತಃ. ನಾವು ಏನು ಕೇಳ್ತಾ ಇದ್ದೀವೋ ಅಥವಾ ಸ್ಕೂಲು ಕಾಲೇಜಲ್ಲಿ ಏನು ಕಲೀಲಿಕ್ಕೋಸ್ಕರ ಹೋಗ್ತೀವೋ, ಇಲ್ಲಿ ಏನು ಶ್ರವಣ ಮಾಡ್ತಾ ಇದ್ದೀವೋ, ಏನು ಅರ್ಥ ಮಾಡ್ಕೊಂಡು ಬದಲಾಯಿಸ್ಕೋಬೇಕು ಅಂತಿದ್ದೀರೋ ಆ ವಿದ್ಯೆ ರಕ್ಷಣೆ ಆಗಬೇಕಾದ್ರೆ ಕಾಮಾಚಿತ್ತಂ ರಕ್ಷೇತ್, ಆಸೆಗಳಿಂದ ನಿನ್ನ ಚಿತ್ತವನ್ನು ರಕ್ಷಣೆ ಮಾಡ್ಕೋ. ನಾವು ಇಲ್ಲೂ ಶ್ರವಣ ಮಾಡ್ತಿರ್ತೀವಿ, ಮತ್ತು ಮಕ್ಕಳು ಸ್ಕೂಲು ಕಾಲೇಜಲ್ಲಿ ಓದ್ತಿರ್ತಾರೆ. ಸ್ಕೂಲ್ ಬಿಟ್ಟ ತಕ್ಷಣ ಎಲ್ಲಿ ಓಡ್ತಾರೆ, ಇನ್ನೆಲ್ಲ ಓಡ್ತಾರೆ. ನಾವು ಅಷ್ಟೇ ಶ್ರವಣ ಆದ ತಕ್ಷಣ ಮತ್ತಿನ್ನೇನೋ ಬೇಕು ಅಂತ ಓಡ್ತಿರ್ತೀವಿ. ಇನ್ನು ವಿದ್ಯೆ ಎಲ್ಲಿ ಬರುತ್ತೆ, ಕೇಳಿದ್ದೆಲ್ಲ ಮತ್ತೋಗ್ಬಿಡುತ್ತೆ. ಆದ ಕಾರಣ ಸ್ವಾಧ್ಯಾಯೇ ನಿತ್ಯಯುಕ್ತ ಸ್ಯಾತ್ ಅನಭ್ಯಾಸ ವಿಷಂ ವಿದ್ಯಾ. ಸ್ವಾಧ್ಯಾಯೇ ನಿತ್ಯಯುಕ್ತ ಸ್ಯಾತ್, ಪ್ರತಿ ದಿವಸನೂ ಅವತ್ತಿನ ಪಾಠಗಳು ಅವತ್ತು ಚೆನ್ನಾಗಿ ಅಧ್ಯಯನ ಮಾಡಬೇಕು ಮಕ್ಕಳು. ಮತ್ತೆ ನೆಕ್ಸ್ಟ್ ಡೇ ಕ್ಲಾಸ್ಗೆ ಹೋಗೋ ಅಷ್ಟೊತ್ತಿಗೆ ಇಷ್ಟಕ್ಕೆ ಮುಂಚೆ ಏನಾಗಿದೆಯೋ ಅಷ್ಟೆಲ್ಲ ಪರ್ಫೆಕ್ಟ್ ಮಾಡ್ಕೊಂಡಿರ್ಬೇಕು. ಮತ್ತು ಶನಿವಾರ ಭಾನುವಾರ ಬಂದರೆ ಒಂದು ವಾರದಲ್ಲಿ ಏನು ನಡೆದಿದೆಯೋ ಅದನ್ನೆಲ್ಲ ಮತ್ತೆ ರಿವೈಸ್ ಮಾಡಿಕೊಂಡು ರೆಡಿಯಾಗಿರಬೇಕು. ಪರೀಕ್ಷೆ ಯಾವಾಗನ್ನ ಬರಲಿ ಬಿಡೋ, ಏನು ಭಯ ಇಲ್ಲ, ಕಾಲ ಕಳೆದಿರ್ತೀವಿ, ಪರೀಕ್ಷೆ ಬಂದಾಗ ಒದ್ದಾಡ್ತೀವಿ. ಅದೇ ರೀತಿ ಅಧ್ಯಾತ್ಮ ವಿದ್ಯೆನಲ್ಲಿ ಕೂಡ ಏನು ಶ್ರವಣ ಮಾಡ್ತೀವೋ ನೋಡಿ, ಯಾವತ್ತೂ ಮಾಡಿದ್ದೀರ ನೀವು, ಏನು ಶ್ರವಣ ಮಾಡ್ತೀವೋ ಇಂಥ ಸಬ್ಜೆಕ್ಟ್ ಅಂತ ಹೇಳಿರ್ತಾರೆ, ಅದ್ರ ಮುಂಚೆನೇ ಮನೆಯಲ್ಲಿ ಕೂತು ಯಾವುದಾದ್ರು ಗ್ರಂಥದಲ್ಲಿ ಅಧ್ಯಯನ ಮಾಡಿರಬೇಕು. ಇಲ್ಲ ಅಂದರೆ ಇಲ್ಲಿ ಶ್ರವಣ ಆದಮೇಲೆ ಯಾವ ಶ್ಲೋಕ ತಗೊಂಡಿದ್ರು ಆ ಶ್ಲೋಕದ ಬಗ್ಗೆ ಒಂದೊಂದು ಶಬ್ದಕ್ಕೂ ಏನೇನು ಅರ್ಥ ಹೇಳಿದ್ರು ಅನ್ನೋದನ್ನು ಮನನ ಮಾಡಬೇಕು. ಅಲ್ಲಿ ಏನೋ ಗೊತ್ತಾಗಲಿಲ್ಲ ಮತ್ತೆ ಬೇರೆ ಗ್ರಂಥಗಳಲ್ಲಿ ಹುಡುಕಬೇಕು. ಇಲ್ಲ ಸಂದೇಹ ಪರಿಹಾರ ಆಗಲಿಲ್ಲ ಅಂದರೆ ಮತ್ತೆ ಗುರುಗಳ ಹತ್ರ ಕೇಳಬೇಕು. ಹೌದಾ? ನೀವು ಟಿ ವಿನಲ್ಲೇ ಕೇಳಿ, ತಪ್ಪಿಲ್ಲ. ಬಟ್ ನಾನು ಭಾಳಷ್ಟು ಜನಕ್ಕೆ ಹೇಳ್ತೀನಿ, ಟಿ ವಿನಲ್ಲಿ ಕೇಳ್ತೀರ. ಹೌದಾ? ಏನು ಸಬ್ಜೆಕ್ಟ್ ತೊಗೊಂಡಿದ್ದಾರೋ ಆ ಗ್ರಂಥ ಇಟ್ಕೊಂಡು ಕೂತ್ಕೊಳ್ಳಿ ಟಿ ವಿ ಮುಂದೆ. ಯಾವ ಶ್ಲೋಕ ಹೇಳ್ತಾರೋ ಅದನ್ನು ನೋಡ್ಕೊಳ್ಳಿ. ಆ ಶ್ಲೋಕದ ಬಗ್ಗೆ ಏನೇನು ಹೇಳ್ತಾರೋ ನೋಡ್ಕೊಳ್ಳಿ. ಯಾವುದನ್ನ ಪಾಯಿಂಟ್ಸ್ ನೋಟ್ ಮಾಡ್ಕೊಳ್ಳಿ. ಆಮೇಲೆ ನೀವು ಮತ್ತೆ ಇನ್ನೊಂದು ಸಲ ಆ ಶ್ಲೋಕನ ಅಧ್ಯಯನ ಮಾಡಿ. ಅಯ್ಯೋ ಸ್ವಾಮೀಜಿ ಇಷ್ಟೆಲ್ಲ ಟೈಮ್ ಇದೆ, ಸದ್ಯ ನಾನು ಕ್ಷೌರ ಮಾಡ್ತಾ ಕೇಳ್ತೀನಿ ಅಂತ ಅವರು, ನಾನು ಅಡುಗೆ ಮಾಡ್ತಾ ಕೇಳ್ತೀನಿ ಅಂತ ಇವರು. ಆ ಟಿ ವಿ ಹೊಡ್ಕೊಂಡು ಹೋಗ್ತಿರುತ್ತೆ, ಅಷ್ಟು ತನ್ಪಾಡಿಗೆ ತಾನೇ ಇವ್ರು ಕೇಳೋದು ಇಲ್ಲ, ಏನಿಲ್ಲ. ಅದು ಪ್ರಯೋಜನ ಇಲ್ಲ. ಸ್ವಾಧ್ಯಾಯೇ ನಿತ್ಯಯುಕ್ತ ಸ್ಯಾತ್ ಅನಭ್ಯಾಸ ವಿಷಂ ವಿದ್ಯಾ. ಸ್ವಾಧ್ಯಾಯದಲ್ಲಿ ಪ್ರತಿ ದಿವಸನೂ ನಡಿಬೇಕದು. ಅಭ್ಯಾಸ ಮಾಡದಿದ್ದರೆ ಹೇಳ್ಕೊಟ್ಟಂಥ ವಿದ್ಯೆ ವಿಷವಾಗುತ್ತೆ. ಯಾಕೆ ಸರಿಯಾಗಿ ಅರ್ಥ ಆಗೋಲ್ಲ.
ಅಲ್ಲೂ ಸ್ಕೂಲು ಕಾಲೇಜಸ್ಸಲ್ಲೂ ಹುಡುಗರು ಸರಿಯಾಗಿ ಕಲಿಯಲ್ಲ. ನಮಗೂ ಇಲ್ಲಿ ಹೇಳಿ ಸರಿಯಾಗಿ ಅರ್ಥ ಆಗೋಲ್ಲ. ನಮ್ಮ ದೌರ್ಬಲ್ಯಕ್ಕೆ ಸರಿಯಾಗಿ ಅದನ್ನು ಅಡ್ಜಸ್ಟ್ ಮಾಡ್ಕೊಳ್ತೀವಿ ಅಷ್ಟೇ. ಆದ ಕಾರಣ ಪ್ರತಿ ದಿವಸ ಇದು ನಡಿಬೇಕು. ಮತ್ತು ಅಪ್ರಾಪ್ಯಂ ನವ ನೇಹ ಅಸ್ತಿ ಧೀರಸ್ಯ ವ್ಯವಸಾಯಿನಃ. ಅಂದರೆ ಯಾರಾದರೆ ಪ್ರಾಪ್ತಿ ಆಗಲಿಲ್ಲ ಅನ್ನೋ ವಿದ್ಯೆ ಹೇಳಿದ್ದ ತಿಳಿಲಿಲ್ಲ ಅಂದರೆ ಅವನು ಆ ರೀತಿ ಅಪ್ರಾಪ್ಯ ನಾಮ ನ ಅಸ್ತಿ, ಅರ್ಥ ಆಗಲಿಲ್ಲ, ಹಿಡಿಲಿಲ್ಲ ಅನ್ನತಕ್ಕಂಥದ್ದು ಇಲ್ಲವೇ ಇಲ್ಲ. ಯಾಕೆ? ಧೀರಸ್ಯ ವ್ಯವಸಾಯಿನಃ, ಯಾರಾದರೆ ಧೈರ್ಯ ಅಂದರೆ ಅರ್ಥ ಮಾಡ್ಕೊಳ್ತೀನಿ ಅಂತಕ್ಕಂಥ ಧೈರ್ಯ ಇದೆಯೋ, ಯಾವ ರೀತಿ ಹೇಳಿದೋ ಆ ರೀತಿ ಸಾಧನೆ ಮಾಡ್ತೀನಿ ಅಂತಕ್ಕಂಥ ಧೈರ್ಯ ಇದೆಯೋ, ಆ ರೀತಿ ಸಾಧನೆ ಮಾಡ್ತೀರೋ, ಆ ರೀತಿ ಪ್ರಯತ್ನ ಮಾಡ್ತೀರೋ ಅವ್ರಿಗೆ ಅರ್ಥ ಆಗಲಿಲ್ಲ ಅನ್ನತಕ್ಕಂಥ ಇದು ಪರಿಸ್ಥಿತಿ ಬರೋದೇ ಇಲ್ಲ ಅಂತಾರೆ. ಈ ರೀತಿಯಲ್ಲಿ ನಾವು ಅನಭ್ಯಾಸ ವಿಷಮವಿದ್ಯ ಮತ್ತು ಇಲ್ಲಿ ಹೇಳ್ತಲೇ ಇದ್ದಾರೆ ಮಾನವ ಜನ್ಮ ದೊಡ್ಡದು, ಹಾಳು ಮಾಡಿಕೊಳ್ಳಬೇಡಿ ಅಂತ. ಅದನ್ನು ಚೆನ್ನಾಗಿ ಜ್ಞಾಪಕ ಇಟ್ಕೊಂಡಿರಬೇಕು. ಮತ್ತು ಲೌಕಿಕ ಅಭಿವೃದ್ಧಿ ಇಲ್ಲ, ಅಭಿವೃದ್ಧಿ ಪ್ರಗತಿ ಅಂತ ಹೇಳ್ತಿರ್ತಾರೆ. ನಿಜ ಪ್ರಗತಿ ಅನ್ನತಕ್ಕಂಥದ್ದು ಏನೋ ಹೆಚ್ಚು ದುಡ್ಡು ಮಾಡೋದು, ಅಧಿಕಾರ ಸಂಪಾದಿಸೋದು, ಇದನ್ನೇ ಪ್ರಗತಿ ಅಂತೀವಿ. ಮತ್ತೇನಪ್ಪ, ನಾವು ಯಾವಾಗ ಆನಂದವಾಗಿರ್ತೀವ, ಸಂತೋಷವಾಗಿರ್ತೀವ, ಅದು ಏನಿದೆ ಏನಿಲ್ಲ ಅದು ಮುಖ್ಯ ಅಲ್ಲ. ಸಂತೋಷವಾಗಿರ್ತೀವ ಅನ್ನತಕ್ಕಂಥದ್ದು ಭಾಳ ಮುಖ್ಯ. ಆದ ಕಾರಣ ಇಲ್ಲಿ ವಿದ್ಯಾರ್ಥಿ ಜೀವನದ ಬಗ್ಗೆ ಸಂಕ್ಷಿಪ್ತವಾಗಿ ನಾವು ನೋಡಿದ್ದೀವಿ. ಮತ್ತು ಈಗ ಒಂದೆರಡು ಪ್ರಶ್ನೆಗಳು ಕೊಟ್ಟಿದ್ದಾರೆ, ಅದರ ಬಗ್ಗೆ ಇನ್ನೊಂದು 10-15 ನಿಮಿಷಕ್ಕೆ ಪ್ರಶ್ನೆಗಳಿಗೆ ಆನ್ಸರ್ ಮಾಡಿ ಮುಗಿಸೋಣ. ಒಂದು, ಈಗ ಕನಸು ಎಚ್ಚರ ನಿದ್ದೆ ಅನ್ನತಕ್ಕ ಬಗ್ಗೆ ಮಾತಾಡ್ತಾ ಇದ್ದೀರಾ. ಈಗ ಕನಸಿನಲ್ಲಿ ಏನೋ ಒಂದು ಘಟನೆ ನಡೆಯುತ್ತೆ, ಹೌದಾ? ಬೆಳಿಗ್ಗೆ ಮತ್ತೆ ಎದ್ದ ಮೇಲೆ ಎಚ್ಚರದಲ್ಲಿ ಅದೇ ಘಟನೆನೇ ಇಲ್ಲಿ ನಮಗೆ ಅನುಭವಕ್ಕೆ ಬರುತ್ತೆ. ಅಂದರೆ ಕನಸಿನಲ್ಲಿ ಯಾರೋ ಕಾಣಿಸ್ಕೊಂಡ್ರು, ಹೌದಾ? ಅಲ್ಲೇನೋ ನಡೆದೋಯ್ತು. ಮತ್ತೆ ಬೆಳಿಗ್ಗೆ ಅವರೇ ಬಂದರು ಮನೆಗೆ. ಅಂದಮೇಲೆ ಕನಸಿಗೂ ಎಚ್ಚರಕ್ಕೂ ಸಂಬಂಧ ಇದೆ ಅಲ್ಲವೇ? ಅಂದರೆ ನಾವೀಗ ಏನು ಅಂದ್ಕೊಂಡಿದ್ದೀವೋ ಕನಸು ಅನ್ನತಕ್ಕಂಥ ಸುಳ್ಳು, ಎಚ್ಚರ ಅನ್ನತಕ್ಕಂಥ ಸತ್ಯ ಅಂತ ಏನು ಅಂದ್ಕೊಂಡಿದ್ದೀವೋ ಇದೇ ಸರಿಯಾಗಿ ಕಾಣುತ್ತಲ್ಲ ಅಂತ ಅನ್ನಿಸ್ಬೋದು ನಮಗೆ. ಅಲ್ಲ, ಈಗ ಮೊಟ್ಟ ಮೊದಲು ಅವಸ್ಥಾತ ವಿವೇಕದಲ್ಲಿ ನಾವು ತತ್ವಾಂತ ಚಿಂತನೆ ಮಾಡಬೇಕಾದ್ರೆ ಕೇಳಿ, ತತ್ವಾಂತ ಚಿಂತನೆ ಮಾಡಬೇಕಾದ ಅವಸ್ಥಾತ ವಿವೇಕದಲ್ಲಿ ನನ್ನ ಕನಸು, ನನ್ನ ನಿದ್ದೆ, ನನ್ನ ಎಚ್ಚರ ಅಂತ ತಗೋಬೇಕು. ಬೇರೆ ಕನಸು, ಬೇರೆ ನಿದ್ದೆ, ಬೇರೆ ಎಚ್ಚರ ಅಲ್ಲ ಒಂದು. ಮತ್ತು ಸಾಮಾನ್ಯವಾಗಿ ಎಲ್ಲರ ಬುದ್ಧಿ ಯಾವ ರೀತಿ ಮೂರು ಅವಸ್ಥೆಗಳನ್ನು ತಿಳ್ಕೊಂಡು ವಿಚಾರ ಮಾಡುತ್ತೋ, ಅಂದರೆ ಜಾಗೃತ ಅವಸ್ಥೆ ಬುದ್ಧಿ ಏನು ಹೇಳುತ್ತೋ ಅದನ್ನು ಪ್ರಮಾಣವಾಗಿ ತಗೊಂಡು ನಾವು ಯೋಚನೆ ಮಾಡ್ತೀವಿ. ಈ ಜಾಗೃತ ಅವಸ್ಥೆ ಬುದ್ಧಿಗೆ ಕನಸಿನ ಅನುಭವ ಇಲ್ಲ, ಹೌದಾ? ಮತ್ತು ನಿದ್ದೆ ಅನುಭವ ಇಲ್ಲ. ಎಚ್ಚರದ ಅವಸ್ಥೆಯಲ್ಲಿ ಸಂಪೂರ್ಣ ಪ್ರಪಂಚ ಅನುಭವ ಏನು ಇಲ್ಲ. ತನ್ನದೇ ಆದಂಥ ಒಂದು ಪ್ರಪಂಚದ ಜೀವನ ಮಾಡುತ್ತೆ. ಪ್ರತಿಯೊಬ್ಬರು ಇಡೀ ಪ್ರಪಂಚ ಎಚ್ಚರದ ಅವಸ್ಥೆಯಲ್ಲಿ ಏನೇನು ಕಾಣುತ್ತೋ ಅದೆಲ್ಲೂ ಗೊತ್ತಿದೆ, ಬುದ್ಧಿಗೇನು ಇಲ್ಲ. ಸ್ವಲ್ಪ ಮಾತ್ರ ಗೊತ್ತು, ಅಷ್ಟಿಂದಲೇ ಜೀವನ ಮಾಡ್ತೀವಿ, ಹೌದಾ? ಇದು ಬಟ್ ಇದು ವ್ಯವಹಾರಕ್ಕೆ ಸರಿ. ತತ್ವ ಚಿಂತನೆಗೆ ನಾವು ಈ ಬುದ್ಧಿ ಹೇಳೋದನ್ನು ಕೇಳಬಾರ್ದು. ನಮ್ಮ ಅನುಭವವನ್ನು ನೋಡಿಕೊಂಡ್ರೆ ಯಾವ ರೀತಿ ಅನುಭವಿಸ್ತಾ ಇದ್ದೀವೋ ಮೂರು ಅವಸ್ಥೆಗಳನ್ನು ಆ ರೀತಿ ನೋಡ್ಕೋಬೇಕು. ಆ ರೀತಿ ನೋಡಿಕೊಂಡ್ರೆ ನಿಮ್ಮ ಅನುಭವ ನೋಡ್ಕೊಳ್ಳಿ. ಇವಾಗ ಈ ಪ್ರಪಂಚ ಅನುಭವಿಸ್ಬೇಕಾದ್ರೆ ಸತ್ಯ ಎಚ್ಚರ ಅಂತ ಅನುಭವಿಸ್ತೀವಿ, ಹೌದಾ? ಕನಸನ್ನು ಅನುಭವಿಸ್ಬೇಕಾದ್ರೆ ಯಾವ ರೀತಿ ಅನುಭವಿಸ್ತೀವಿ? ಅದು ಎಚ್ಚರ ಸತ್ಯ ಅಂತಲೇ ಅನುಭವಿಸ್ತೀವಿ, ಹೌದಾ? ಮತ್ತು
ಕನಸನ್ನು ಅನುಭವಿಸ್ಬೇಕಾದ್ರೆ ಎಚ್ಚರ ಪ್ರಪಂಚ ಇನ್ನೊಂದಿದೆ, ಅದರೊಳಗಡೆ ಈ ಕನಸು ನೋಡ್ತಿದ್ದೀನಿ ಅನ್ನೋ ಅನುಭವ ಇದೆಯೋ? ಅಷ್ಟೇ ಅಲ್ಲ, ರಾತ್ರಿ 9 ಗಂಟೆಗೆ ಇಲ್ಲಿ ಮಲಗ್ತೀರ, 9 ಗಂಟೆಗೆ ನಾನು ಹೇಳ್ತೀನಿ, ಇಲ್ಲ 11:30 ಮಲಗ್ತೀರ ಅಂತ ಇಟ್ಕೊಳ್ಳಿ. ಯಾಕಂದರೆ ಅಷ್ಟು ಬೇಗ ಯಾರು ಮಲಗಲ್ಲ. ರಾತ್ರಿ 11:30 ಮಲಗ್ತೀರ. ಇವತ್ತೆಷ್ಟು ತಾರೀಕು? 26 11ನೇ ತಿಂಗಳು 2017. ರಾತ್ರಿ 11 ಗಂಟೆ ಮಲಗ್ತೀರ, ಹೌದಾ? ಕನಸು ಬೀಳಬೇಕಾದ್ರೆ ಮತ್ತು ಇದೇ ಕಾಲದಲ್ಲಿ ಕನಸು ಬೀಳೋದಾದರೆ ಯಾವ ಬೀಳಬೇಕು ಕನಸು? ನಮಗೆ 26ನೇ ತಾರೀಕು ನವಂಬರ್ ತಿಂಗಳು 2017 ಆದಮೇಲೆ ಕನಸು ಬೀಳಬೇಕು. ಮುಂದಕ್ಕೆ ಹೋಗಬೇಕು. 11 ಗಂಟೆ ಮಲಗಿದ್ವಿ ಅಂದರೆ 27ನೇ ತಾರೀಕು ಬೆಳಗಿನ ಜಾವ 5 ಗಂಟೆಗೆ ಆ ರೀತಿ ಕನಸಲ್ಲಿ ಬರಬೇಕು. ಬಟ್ ಆ ರೀತಿ ಬರುತ್ತೋ? 1947ಕ್ಕೆ ಹೋಗುತ್ತೆ, ಇಲ್ಲ 2050ಕ್ಕೆ ಹೋಗುತ್ತೆ, ಹೌದಲ್ಲ? ಇಲ್ಲಿ ಕರೆನಹಳ್ಳಿಲಿ ಮಲಗಿದ್ವಿ, ಕನಸಿನಲ್ಲಿ ಎಲ್ಲೋ ತಿರುಪತಿನಲ್ಲೋ ಹರಿದ್ವಾರಲ್ಲೋ ಎಲ್ಲೋ ಇರ್ತೀವಿ. ಅದೇನಾಯಿತು? ಆ ಕಾಲ ಬೇರೆ, ಆ ದೇಶ ಬೇರೆ. ಆ ದೇಶ ಕಾಲವೇ ಬೇರೆ, ಈ ದೇಶ ಕಾಲವೇ ಬೇರೆ ಅಂದಾಗ ಆ ಪ್ರಪಂಚಕ್ಕೂ ಈ ಪ್ರಪಂಚಕ್ಕೂ ಯಾವುದೇ ರೀತಿ ಸಂಬಂಧ ಇಲ್ಲ. ವ್ಯಾವಹಾರಿಕವಾಗಿ ಎಚ್ಚರದ ಪ್ರಪಂಚದ ಮನಸ್ಸು ಅದು ವಾಸನೆಯಿಂದ ಕನಸು ಬೀಳುತ್ತೆ ಅಂತ ಎಚ್ಚರದ ಅವಸ್ಥೆ ನಾವು ಕಲ್ಪನೆ ಮಾಡ್ತೀವಿ. ಆದರೆ ನಾವು ಕನಸನ್ನು ಅನುಭವಿಸ್ಬೇಕಾದ್ರೆ ನಿದ್ದೆ ಮಾಡಿದಾಗ ಓಹೋ ಎಲ್ಲ ಹೊಟ್ಟೋಯ್ತು, ಮನಸ್ಸೊಂದು ಉಳಿದಿದೆ ಅಂತ ಅನಿಸುತ್ತೆ ನಮಗೆ? ಇಲ್ಲ, ಹೌದಾ? ಅಷ್ಟೇ ಅಲ್ಲ, ಆ ಕನಸನ್ನು ಅನುಭವಿಸ್ತಿದ್ದಾಗ ಓಹೋ ನಾನು ಎಚ್ಚರದಲ್ಲಿ ಈ ಥರ ಎಲ್ಲ ವ್ಯವಹಾರ ಮಾಡಿದೆ ನೋಡು, ಅದಕ್ಕೆ ಇಲ್ಲೂ ಈಗ ಬರ್ತಿದೆ. ಇದು ಕನಸು, ಎಚ್ಚರದ ವ್ಯವಹಾರದಿಂದಲೇ ಈ ಕನಸು ಬೀಳ್ತಿರೋದು ಅಂತ ನಮಗಲ್ಲಿ ಅನಿಸುತ್ತೋ? ಅನುಭವ ನೋಡಿಕೊಂಡ್ರೆ ಆ ಪ್ರಪಂಚನೇ ಬೇರೆ, ಈ ಪ್ರಪಂಚನೇ ಬೇರೆ, ಯಾವ ರೀತಿ ಸಂಬಂಧವೂ ಇಲ್ಲ. ನಾವು ಅನುಭವ ನೋಡಿದ್ರೆ ಎಚ್ಚರ ನಿದ್ದೆ ಎರಡೇ ಇರೋದು, ಕನಸಿಲ್ವೇ ಇಲ್ಲ. ಯಾಕೆ? ಅದನ್ನು ಎಚ್ಚರ ಸತ್ಯ ಅಂತ ಅನುಭವಿಸ್ತೀವಿ, ಇದನ್ನು ಎಚ್ಚರ ಸತ್ಯ ಅಂತ ಅನುಭವಿಸ್ತೀವಿ. ಅವಾಗೇನಾಯಿತು? ಕನಸು ಅನ್ನೋದು ಇಲ್ಲವೇ ಇಲ್ಲ, ಎಚ್ಚರ ನಿದ್ದೆ ಎರಡೇ ಇರೋದು. ಬರೀ ಎಚ್ಚರ ನಿದ್ದೆ ಎರಡೇ ಇರೋದು ಅಂತ ಇಟ್ಕೊಳ್ಳೋಣ ಅಂದರೆ ಒಂದು ಪ್ರಪಂಚ ಆದಾಗ ಇನ್ನೊಂದು ಪ್ರಪಂಚ ಎಲ್ಲೂ ಇಲ್ಲ. ಇವಾಗ ಎಚ್ಚರದ ಅವಸ್ಥೆಯಲ್ಲಿ ಇದ್ದೀರಾ, ನಿನ್ನೆ ರಾತ್ರಿ ಕನಸು ನೋಡಿದ್ರಿ, ಆ ಕನಸಿನ ಪ್ರಪಂಚ ಎಲ್ಲಿ ಬಿಟ್ಟು ಬಂದಿದ್ದೀರಾ? ಇವಾಗ ಹೋದ್ರೆ ನೋಡ್ಕೋಬೇಕು. ಅದನ್ನು ಬಿಟ್ಟು ಬರೋದಲ್ಲ ಸ್ವಾಮೀಜಿ, ಅಲ್ಲಿ ಕಾಣಿಸ್ತಾಗಲೇ ಇರಲಿಲ್ಲ ಅದು, ಹೌದಾ? ಬಿಟ್ಟು ಬರೋದಲ್ಲ, ಅಲ್ಲಿ ಕಾಣಿಸ್ತಾಗಲೇ ಇರಲಿಲ್ಲ. ಅಂದಾಗ ಏನಾಯಿತು? ಎಚ್ಚರ ಕನಸು ನಿದ್ದೆ ಅನ್ನೋದು ವಿವೇಕ ಮಾಡೋಕ್ಕೆ ಹೋದರೆ ಇಲ್ಲ, ಅನುಭವ ಪ್ರಕಾರ ಎಚ್ಚರ ನಿದ್ದೆ ಎರಡೇ ಇದೆ. ಮತ್ತು ಇನ್ನೊಂದು ಅನುಭವವನ್ನು ನೋಡಿಕೊಂಡ್ರೆ ಒಂದಿದ್ದಾಗ ಒಂದಿಲ್ಲ, ಆದ ಕಾರಣ ಎರಡು ಕನಸು ನಿದ್ದೆ ಇಷ್ಟೇ ಇರೋದು, ಹೌದಾ? ಹೋಲಿ ಕನಸು ನಿದ್ದೆ ಆದ ಕನಸು ಅಂದ್ರೇನು? ಎಲ್ಲ ನಡೆದಂತೆ ಕಂಡ್ರೂ ಏನು ನಡೀಲಿಲ್ಲ ಅನ್ನೋದೇ ಕನಸು. ಇವಾಗ ಇಲ್ಲಿ ಇಷ್ಟೆಲ್ಲ ನಡೀತಿದೆ, ಹೊರಗಡೆ ಎಲ್ಲ ನಡೀತಿದೆ, ವಾಸ್ತವಿಕವಾಗಿ ಏನು ನಡೀತಿಲ್ಲ, ಬರೀ ನಡೆದಂತೆ ಕಾಣ್ತಿದೆ. ಯಾವಾಗ ಇದೆಲ್ಲ ಬರೀ ನಡೆದಂತೆ ಕಾಣ್ತಿದೆ ಅಂತೀವೋ ಇರೋದೇನೋ ಸ್ವರೂಪ ಒಂದೇ, ಹೌದಾ? ಇದರಲ್ಲಿ ಈ ರೀತಿ ಇದೆ ವಸ್ತುಸ್ಥಿತಿ. ಬಟ್ ಎಚ್ಚರ ಬುದ್ಧಿ ಏನು ಮಾಡುತ್ತೆ? ಎಚ್ಚರ ಕನಸು ನಿದ್ದೆ ಅಂತ ಕಲ್ಪನೆ ಮಾಡಿ, ಓ ನನಗೆ ಕನಸಲ್ಲಿ ಬಂದಿದ್ದೆ ಇಲ್ಲೂ ಬಂತು ಅನ್ಸದೆ, ಬುದ್ಧಿ ನೀನು ಕನಸು ಅಂತ ನೋಡಿದ್ಯೋ? ಇಲ್ಲಿಂದ ಹೇಳಬೇಡ, ನೀನು ಕನಸು ಅನ್ನೋದನ್ನು ಅನುಭವಿಸಿದ್ಯೋ ಅಂದರೆ ನಮಗೆ ಅನುಭವವೇ ಇಲ್ಲ. ಮತ್ತೇನು ಅನುಭವ ಇದೆ? ಎಚ್ಚರ ಅಂತಲೇ ಅನುಭವಿಸಿದ್ವಿ. ಅಂದಾಗ ಆ ಪ್ರಪಂಚನ ಬೇರೆ, ಈ ಪ್ರಪಂಚ ಬೇರೆ ಅಂದಾಗ ಈ ಜಾಗೃತ ಬುದ್ಧಿಯಿಂದ ನಾವು ಕನೆಕ್ಷನ್ ಕೊಟ್ಟು ಮಾತಾಡ್ತೀವಿ ಹೊರತು ವಾಸ್ತುಕ್ಕೆ ಏನು ಸಂಬಂಧನೂ ಇಲ್ಲ ಅಂತ ಇದು. ಮತ್ತು ಇನ್ನೊಂದು, ನಿದ್ದೆ ಯಾಕೆ ಬರುತ್ತೆ ಅಂತ ಏನೋ ಕೇಳಿದ್ರು. ನಿದ್ದೆ ಯಾಕೆ ಬರುತ್ತೆ ಪ್ರವಚನದಲ್ಲಿ?
ಇದನ್ನು ಸ್ವಲ್ಪ ಆಳವಾಗಿ ಚಿಂತನೆ ಮಾಡಬೇಕು. ಮೊಟ್ಟ ಮೊದಲು ಯಾಕೆ ಬರುತ್ತೆ ಅಂದರೆ, ಸಾಕಷ್ಟು ವಿಶ್ರಾಂತಿ ಇಲ್ದಿರ ಇದ್ದರೆ, ಅಂದರೆ ಬೆಳಗ್ಗೆ ನೀವು ಪ್ರವಚನ ಕೇಳಬೇಕಂದಾಗ, ಇಲ್ಲ ಬೆಳಗ್ಗೆ ಜಪ ಮಾಡಬೇಕಂದಾಗ ರಾತ್ರಿ ಕನಿಷ್ಠ ಪಕ್ಷ 6 ಗಂಟೆಗಳ ಕಾಲ ಕಂಟಿನ್ಯೂಸ್ ನಿದ್ದೆ ಮಾಡಿರಬೇಕು. ಈಗಿನ ಕಾಲಕ್ಕೆ 10 ಗಂಟೆ ಅಂತಾರೆ. 6 ಗಂಟೆ ಕಾಲ ನಿದ್ದೆ ಮಾಡಿರಬೇಕು. ಆಗ ಇಲ್ಲಿ ನಿದ್ದೆ ಬರೋಲ್ಲ. ಇದು ಒಂದು. ಇಲ್ಲ ಆ ರೀತಿ ನಿದ್ದೆ ಮಾಡೋಕ್ಕಾಗಿಲ್ಲ ಅಂದರೆ ನಾವು ಅಡ್ಜಸ್ಟ್ ಮಾಡಿಕೊಂಡು 6 ಗಂಟೆ 7 ಗಂಟೆ ನಿದ್ದೆ ಮಾಡಿ ಆಮೇಲೆ ಶ್ರವಣಕ್ಕೆ ಕೂತ್ಕೋಬೇಕು. ಮತ್ತು ಇನ್ನೊಂದು ಕಾರಣ ಏನಪ್ಪ ಅಂದರೆ, ಇವಾಗ 11 ಗಂಟೆ ನಾವು 11:30 ಶ್ರವಣ ಮಾಡಬೇಕು ಅಂದಾಗ 11 ಗಂಟೆ ಟಿಫನ್ ಮಾಡಿ ಕೂತ್ಕೊಂಡ್ರೆ ನಿದ್ದೆ ಬರುತ್ತೆ. 2 ಗಂಟೆ ಮುಂಚೆ ಅಂದರೆ 9 ಗಂಟೆ ಒಳಗಾಗಿ ಟಿಫನ್ ಮಾಡಿಬಿಟ್ಟು ಆಮೇಲೆ ಶ್ರವಣಕ್ಕೆ ಕೂತ್ಕೋಬೇಕು. ಆವಾಗ ನಿದ್ದೆ ಬರೋಲ್ಲ. ಇಲ್ಲ ಹೊಟ್ಟೆಗೆ ಹಾಕ್ಬಿಟ್ಟು ತಕ್ಷಣ ಕೂತ್ಕೊಂಡ್ವಿ ಅಂದರೆ ಅದು ಜೀರ್ಣ ಆಗಿರೋಲ್ಲ, ಆದ ಕಾರಣ ನಿದ್ದೆ ಬರುತ್ತೆ. ಸೊ ಇದನ್ನು ಅಡ್ಜಸ್ಟ್ ಮಾಡ್ಕೋಬೇಕು. 11:30 ಶ್ರವಣ ಅಂದರೆ ಸುಮಾರು 9 ಗಂಟೆ ಟಿಫನ್ ಆಗಿಬಿಟ್ಟಿರಬೇಕು. ಇದು ಇಲ್ಲ ಅದು ಕರೆಕ್ಟ್ ಸ್ವಾಮೀಜಿ, ರಾತ್ರಿ ನಿದ್ದೆನೂ ಮಾಡಿದ್ವಿ, ಫುಡ್ಡು ಅಡ್ಜಸ್ಟ್ ಮಾಡಿಕೊಂಡು ನೀವು ಹೇಳ್ದಾಗೆ ಆದರೂ ನಿದ್ದೆ ಬರುತ್ತೆ ಅಂದರೆ ಆಸಕ್ತಿ ಇಲ್ಲ, ಇದರಲ್ಲಿ ಆಸಕ್ತಿ ಇಲ್ಲ. ಎಷ್ಟು ಮಟ್ಟಿಗೆ ಆಸಕ್ತಿ ಇರಬೇಕು ನಾನು ಹೇಳಿದ್ದೀನಿ. ಯಾರೋ ನಮಗೆ ಭಾಳ ಆತ್ಮೀಯರು, ನಮ್ಮ ಸಂಬಂಧನೇ, ಅವರನ್ನು ಆಪ್ರೇಷನ್ ಥಿಯೇಟ್ರಿಗೆ ಕಳಿಸಿದ್ದೀವಿ. ಹೊರಗಡೆ ಇದ್ದಾರೆ ಇವರು, ಅವ್ರನ್ನ ಆಪ್ರೇಷನ್ ಕಳಿಸ್ಬಿಟ್ಟು ಹೊರಗಡೆ ಇದ್ದಾರೆ. ನಿದ್ದೆ ಮಾಡ್ತಾರೋ? ಅಷ್ಟರ ಮಟ್ಟಿನ ಆಸಕ್ತಿ ಇರಬೇಕಿಲ್ಲಿ. ಅಷ್ಟು ಮಟ್ಟಿನ ಆಸಕ್ತಿ ಇಲ್ಲ ಅಂದ್ಕೊಂಡು ನಿದ್ದೆ ಬರುತ್ತೆ. ಇವಾಗ ನಾನು ಹೇಳಿದ್ನಲ್ಲ, ಹೈದ್ರಾಬಾದಿಂದ ಪ್ರಯಾಣ ಮಾಡಿಕೊಂಡು ದೊಡ್ಡಬಳ್ಳಾಪುರ ಬಂದಿದ್ದಾರೆ ಮಗನ ಮದುವೆಗೆ. ಹೌದಾ? ಬೆಳಿಗ್ಗೆ 4 ಗಂಟೆಗೆ ಇಳಿದಿದ್ದಾರೆ ಇಲ್ಲಿ, 5:15 ಮುಹೂರ್ತ. ಇನ್ನೂ 1:15 ಗಂಟೆ ಟೈಮ್ ಇದೆ, ಮಲ್ಕೊಂಬಿಡಿ, ರಾತ್ರೆಲ್ಲ ಪ್ರಯಾಣ ಮಾಡ್ಕೊಂಡು ಬಂದಿರ, ಮಲಗಿ ಅಂದರೆ ನಿದ್ದೆ ಬರುತ್ತಾ? ಯಾಕೆ? ಆ ಮಗನ ಮದುವೆಯಲ್ಲಿ ಅಷ್ಟೊಂದು ಆಸಕ್ತಿ ಇದೆ. ಇಲ್ಲೂ ಅಷ್ಟು ಮಟ್ಟಿನ ಆಸಕ್ತಿ ಇರಬೇಕು. ಒಂದು ಮತ್ತು ಅಷ್ಟು ಮಟ್ಟಿನ ಆಸಕ್ತಿ ಅವ್ರು ನಿಂತು ಬರಲ್ಲ. ಎರಡನೇದು ಏನಾಗುತ್ತೆ ಅಂದರೆ, ಈ ಹೇಳತಕ್ಕಂಥವ್ರು ಬದಲಾವಣೆ ಆಗ್ತಿದ್ರೆ ನಮ್ಗೆ ಆಸಕ್ತಿ ಬರುತ್ತೆ, ಇವರೇನು ಹೇಳ್ತಾರೋ ಅಂತ. ಈ 1 ಸಲ 2 ಸಲ ಕೇಳಿಬಿಟ್ರೆ ಈ ತತ್ವಮಸಿ ನೀನೇ ಬ್ರಹ್ಮಸ್ವರೂಪ ಇದನ್ನು ಬದಲಾಯಿಸೋಕ್ಕಾಗಲ್ಲ, ಬದಲಾಯಿಸೋದು ಸರಿನೂ ಅಲ್ಲ. ಹೌದಾ? ಕೆಲವು ದೃಷ್ಟಾಂತಗಳು ಬದಲಾಯಿಸೋಕ್ಕೆ ಆಗೋದು ಇಲ್ಲ ಎಲ್ಲದಕ್ಕೂ. ಅವಾಗ ನಮಗೇನಾಗುತ್ತೆ, ಕೇಳಿರೋದೆ ಅಂದ್ಬಿಡ್ತೀವಿ ಅಂದಾಗ ನಿದ್ದು ಬರುತ್ತೆ. ಇಲ್ಲ, ಎಷ್ಟು ಮಟ್ಟಿಗೆ ಆಸಕ್ತಿ ಇರಬೇಕಂದ್ರೆ, ನೀವು ದಿವಸ ಕರಡಿನಲ್ಲಿ ಮುಖ ನೋಡ್ಕೊಳ್ತೀರ. ಯಾವತ್ತೂ ನಿಮಗೆ ಅಯ್ಯೋ ನೋಡ್ಕೊಂಡಿರೋ ಮುಖನೇ ಇದನ್ನೇನು ನೋಡ್ಕೊಳ್ಳೋದು ಅನಿಸುತ್ತೋ? ಎಷ್ಟು ಸಲ ಮುಖ ನೋಡ್ಕೊಂಡು ಅಷ್ಟು ಆನಂದವೇ, ಅಷ್ಟು ಉತ್ಸಾಹ ಇರುತ್ತೆ ಹೊರತು ಇದೇ ಮುಖ ದಿವಸ ಏನು ನೋಡ್ಕೊಳ್ಳೋದು ಅಂತ ಯಾವತ್ತೂ ಅನಿಸುತ್ತೋ? ನೋಡ್ಕೊಂಡಷ್ಟು ಆನಂದನೇ, ಬೇಸರ ಬರೋದೇ ಇಲ್ಲ. ಮನೆಗೆಲ್ಲ ಮೇಕಪ್ ಮಾಡಿಕೊಂಡು ಕಾರಲ್ಲಿ ಕೂತ್ಕೊಳ್ತಾರೆ, ಅಲ್ಲಿ ಕರಡಿ ಇದ್ದರೆ ಹೀಗಂತಾರೆ. ಹೌದಲ್ಲ? ಇಷ್ಟೊತ್ತು ನೋಡ್ಕೊಂಬಂದಿದ್ಯಾ, ಇವಾಗ ಯಾಕೆ ಈ ತಿರ್ಗಿ ಏನು ನೋಡ್ಕೊಳ್ತೀಯ ಅಂದರೆ, ನಾನು ಈ ಶರೀರವೇ ನಾನು ಅಂದಾಗ ಎಷ್ಟು ಸಲ ನೋಡಿಕೊಂಡ್ರೆ ಅಷ್ಟು ಆನಂದ. ಅದೇ ರೀತಿ ಶರೀರ, ಇಂದ್ರಿಯ, ಬುದ್ಧಿ, ಮನಸ್ಸು, ಅಹಂಕಾರ, ಸ್ವಾಮಿ ವಿನಂಡಿ, ಶರೀರ, ಇಂದ್ರಿಯ, ಬುದ್ಧಿ, ಮನಸ್ಸಾಗಿದೆ, ಯಾವುದು ನೀನಲ್ಲ, ಎಲ್ಲವನ್ನು ತೆಗೆದಾಕಂತ ಆನಂದ ಸ್ವರೂಪ ನೀನು ಅಂತ ನಿದ್ದೆ ಅನುಭವವನ್ನು ತೋರಿಸ್ತಾ ಇದ್ದರೆ, ಯಾವ ರೀತಿ ಮುಖಾನೇ ನಾನು ನೋಡ್ಕೊಂಡಾಗ ಆನಂದವೋ ಅದೇ ರೀತಿ ಅದು ಹೇಳಿದಷ್ಟು, ಅದು ಕೇಳಿದಷ್ಟು ಆನಂದ. ನಮಗೆ ಬೇಸರ ಬರಲ್ಲ. ಹೋಗಿ ಕರಡಿ ಮೇಲೆ ಬೇಸರ ಬರುತ್ತಾ? ದಿವಸ ಇದೇ ಕರಡಿಲ್ಲ ನೋಡ್ತಾವೆ ದರಿದ್ರ. ಯಾಕೆ? ಒಂಥರ ತುಳಿದ್ರೆ ಈಗಂತೀವಿ ಅಷ್ಟೇ. ಅದೇ ರೀತಿ ಇಲ್ಲೂ ಯಾರೇ ಹೇಳ್ತಿರ್ಲಿ,
ಇಷ್ಟಕ್ಕೆ ಮುಂಚೆ ಹೇಳಿದಾರೆ ಹೇಳಿ ಅಥವಾ ಬೇರೆ ಬಂದು ಹೇಳಿ ಏನು ಹೇಳ್ತಾರೆ ಅನ್ನೋದು ಗಮನ ಇಟ್ಟು ಆ ಸ್ವರೂಪವನ್ನು ನೋಡ್ಕೊಳ್ತಿದ್ರೆ ನಿದ್ದೆ ಬರಲ್ಲ. ಏನು ಮಾಡ್ತೀವಿ, ಮನಸ್ಸಿನಲ್ಲಿ ಡೀಲ್ ಆಗಿಬಿಡ್ತೀವಿ. ಹೋಗಿ ಕೇಳಿರೋದು ಬಿಡು, ಯಾರೋ ಒಬ್ಬರು ಮರ್ತಾಡು ಅಂತ ಒಂದು ಗ್ರಾಮ ಇದೆ, ಅಲ್ಲಿ ವ್ಯವಸ್ಥಾತ್ರಯನ ಭಾಳಷ್ಟು ಚೆನ್ನಾಗಿ ಕೇಳ್ತಾರೆ ಹಳ್ಳಿ ಜನ. ಸಾಧನೆ ಅಂದರೆ ನಿದ್ದೆ ಮಾಡ್ತಾರೆ, ಸಿದ್ಧಾಂತ ಚೆನ್ನಾಗಿ ಕೇಳ್ತಾರೆ. ಅದರಲ್ಲಿ ಒಬ್ಬ ರೆಡ್ಡಿ ಹುಡುಗ ಹೇಳ್ತಾನೆ, ಬ್ರಹ್ಮಸತ್ಯಂ ಜಗನ್ಮಿಥ್ಯ ಜೀವೋ ಬ್ರಹ್ಮವ್ಯ ನಾಪರಃ. ಇದು ನಮ್ಮ ವಿನಿಂಡೆ ಇದೆ, ಇದು ನಾವು ಕೇಳಿರೋದೆ. ಇದು ಬಿಟ್ಟು ಇನ್ನೇನು ಹೇಳೋಣ, ಇದು ಬಿಟ್ಟು ಇನ್ನೇನು ಹೇಳಬೇಕು? ಏನೋ ಹೇಳೋಕ್ಕಾಗುತ್ತೋ? ಹೇಳೋದು ಪ್ರಯತ್ನ ಇದೆಯೋ? ಆದ ಕಾರಣ ನಮಗೆ ಒಂದು ರಾತ್ರಿ ಸರಿಯಾಗಿ ನಿದ್ದೆ ಮಾಡಿಲ್ಲ ಅಂದರೆ ಅದನ್ನು ಅಡ್ಜಸ್ಟ್ ಮಾಡ್ಕೋಬೇಕು. ಆಹಾರ ಅನ್ನತಕ್ಕಂಥದ್ದು ಒಂದು 2 ಗಂಟೆ ಮುಂಚೆ ತೊಗೊಂಡಿರಬೇಕು. ಟಿಫನ್ ಶ್ರವಣಕ್ಕೆ ಮುಂಚೆ ಆಹಾರ ತಗೋಬಾರ್ದು, ಹೌದಾ? ಇದು ಮತ್ತು ಇಷ್ಟಕ್ಕೆ ಮುಂಚೆ ಏನು ಕೇಳಿರ್ತೀವೋ ಅದನ್ನೆಲ್ಲ ಪಕ್ಕಕ್ಕೆ ಇಟ್ಟು ಇವಾಗೇನು ಹೇಳ್ತೀಯಾರೆ ಅನ್ನತಕ್ಕಂಥ ದೃಷ್ಟಿಯಿಂದ ಕೇಳಬೇಕು. ಇದು ಕೇಳಿದ್ದೆ ತಾನೇ ಅನ್ನತಕ್ಕಂಥ ಬರುವ, ಯಾಕೆ ಮುಖ ನೋಡ್ಕೊಂಡಿದ್ದೆ ತಾನೇ ಅಂತ ಯಾವ ರೀತಿ ಬರಲ್ವೋ ಇಲ್ಲೂ ಅಷ್ಟೇ. ನೀನೇ ಬ್ರಹ್ಮ ಅಂತ ಹೇಳ್ತಾ ಇದ್ದಾರಪ್ಪ ಅಂದರೆ ನಾವು ಅದು ಬಿಡಿಸ್ಕೊಳ್ತಾ ಇಲ್ಲ. ಯಾವುದೋ ಅನಾತ್ಮಗಳಿಂದ ಬಿಡಿಸ್ಕೊಂಡು ಆ ಸ್ವರೂಪವನ್ನು ಒಂದ್ಸಲ ಅನುಭವದ ನೋಡಿಕೊಂಡ್ರೆ ಬೇಸರ ಆಗೋಲ್ಲ. ಬಿಡಿಸ್ಕೊಳ್ದಿರ ಸುಮ್ಮನೆ ಕೇಳ್ತಿದ್ದೀವಿ ಅಂದರೆ ಆವಾಗ ಬೇಸರ ಬರುತ್ತೆ. ಸೊ ಇದನ್ನು ಆದಷ್ಟು ಪ್ರಯತ್ನ ಮಾಡಿ ನಿದ್ದೆ ಅನ್ನತಕ್ಕಂಥ ಜಪದಲ್ಲಿ ನಿದ್ದೆ ಬರಬಾರ್ದು, ಅಧ್ಯಯನ ಮಾಡಬೇಕಾದ್ರೆ ನಿದ್ದೆ ಬರಬಾರ್ದು, ಶ್ರವಣ ಮಾಡಬೇಕಾದ್ರೆ ನಿದ್ದೆ ಬರಬಾರ್ದು. ಸೊ ಆ ರೀತಿ ನಮ್ಮ ಅಂತಃಕರಣ ತಯಾರು ಮಾಡಬೇಕು ಅಂತ ಹೇಳ್ತಾ, ಇನ್ನೊಂದು ಯಾವುದೋ ಪ್ರಶ್ನೆ ಇದೆ, ಆ ಪ್ರಶ್ನೆ ಕೇಳಿದವರು ಇಲ್ಲ ನೋಡ, ಮತ್ತೊಂದು ಅವಕಾಶದಲ್ಲಿ ಯಾವುದಮ್ಮ ನಿರ್ಮೋಹರಾಜನ ಕತೆ. ಅಲ್ಲಲ್ಲ, ಇವಾಗ ಟೈಮ್ ಆಗಿದೆ, ಮತ್ತೆ ಇನ್ನೊಂದು ಸ್ವಲ್ಪ ಬರ್ತೀರಾ? ನಾಳೆ ಬರ್ತೀರಾ? ಬನ್ನಿ, ನಾಳೆ ಮತ್ತೆ ಇನ್ನೊಂದು ಸಲ ಹೇಳೋಣ. ಓಕೆ. ಓಂ ಪೂರ್ಣಮದಃ ಪೂರ್ಣಮಿದಂ ಪೂರ್ಣಾತ್ ಪೂರ್ಣಮುದಚ್ಯತೆ ಪೂರ್ಣಸ್ಯ ಪೂರ್ಣಮಾದಾಯ ಪೂರ್ಣಮೇವಾವಶಿಷ್ಯತೆ. ಓಂ ಶಾಂತಿ ಶಾಂತಿ ಶಾಂತಿ. ಹರಿ ಓಂ ಶ್ರೀ ಗುರುಭ್ಯೋ ನಮಃ. ಹರಿ ಓಂ.